ಹೌದು ಸರ್, ಎಲ್ಲ ಸೇರಿ ಮದುವೆ ಮಾಡಿದ್ರು. ಒಂದು ತಿಂಗಳಾದ್ಮೇಲೆ ಏನಾಯ್ತು ಎಕ್ಸಾಕ್ಟ್ಲಿ? ಒಂದ್ ತಿಂಗಳಾದ್ಮೇಲೆ ಒಂದು ಹುಡುಗಂದು ಮೆಸೇಜು ಮತ್ತೆ ಫೋನ್ ಕಾಲ್ ಎಲ್ಲ ರೆಕಾರ್ಡಿಂಗ್ ಎಲ್ಲ ಸಿಕ್ಕಿದೆ ಸರ್ ನಮ್ಗೆ. ಅಂದ್ರೆ ನಿಮ್ಮ ಹೆಂಡತಿ ಬೇರೆ ಯಾರ ಜೊತೆನೂ ಮಾತಾಡಿರೋದು ಅಂತನಾ? ಹೌದು ಸರ್, ಅಫೈರು. ನಿಮಗೆ ಹೆಂಗ್ ಸಿಕ್ತು ಸರ್ ನಮ್ಗೆ ಅವ್ರ ಫೋನಲ್ಲಿ ರೆಕಾರ್ಡಿಂಗು ಮತ್ತೆ ಮೆಸೇಜ್ ಒಂದು ನಾನು ಎತ್ಕೊಂಡು ನೋಡಿದೆ. ನಾನು ಅವ್ರ ಮೊಬೈಲ್ ನೋಡ್ಬೇಕಾದ್ರೆ ಮೆಸೇಜ್ ಬಂತು ಸರ್. ಏನ್ ಊಟ ಮಾಡ್ದ್ಯಾ, ತಿಂಡಿ ಮಾಡ್ದ್ಯಾ ಅಂತ, ಊಟ ಮಾಡ್ದ ಚಿನ್ನು, ಲವ್ ಯು ಚಿನ್ನು ಅಂತೆಲ್ಲ ಕಳ್ಸಿದ್ರು ಸರ್. ಯಾರಂತ ಕೇಳಿದೆ. ಒಂದ್ ನಿಮಿಷ ಮಕ್ಕಳು? ಸರ್ ಮಕ್ಳಿಲ್ಲ ಸರ್. 5 ವರ್ಷದಲ್ಲಿ ಮಕ್ಕಳಾಗ್ಲಿಲ್ಲ? ಮಕ್ಳಾಗ್ಲಿಲ್ಲ ಸರ್. ಅವರು ಮೊದಲು ಪ್ರೆಗ್ನೆನ್ಸಿ ಇದ್ದಾಗ ಅವ್ರ ತಾಯಿ ಟ್ಯಾಬ್ಲೆಟ್ ಕುಡಿಸ್ಬಿಟ್ಟಿದ್ರು. ಅಯ್ಯಯ್ಯೋ, ಯಾಕೆ? ಸಂತೋಷ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಸರ್? ಬಹಳ ಚೆನ್ನಾಗಿದ್ದೀವಿ. ಏನು ಮಾಡ್ಕೊಂಡಿರೋದು? ಸರ್ ನಾವು KEBಲಿ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲಸ ಮಾಡ್ತಾ ಇರೋದು ಸರ್, ಮೀಟರ್ ರೀಡರ್ ಆಗಿ. ಸಂತೋಷ, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ಸರ್ ನಾವು ಒಂದು ತಿಂಗಳಿಂದ ನೋಡ್ತಾ ಇದೀವಿ ಸರ್. ಒಂದು ತಿಂಗಳಿಂದ? ಹ್ಞೂ ಸರ್, ಒಂದು 20 ದಿನದಿಂದ ನೋಡ್ತಿದೀವಿ ಸರ್. ತೊಂದರೆ ಇಲ್ಲ, ಒಳ್ಳೇದಾಗ್ಲಿ. ಅಂದ್ರೆ ನಿಮಗೆ ಯೂಟ್ಯೂಬಲ್ಲಿ ಅಥವಾ ಎಲ್ಲೋ ನೋಡ್ಬೇಕಾದ್ರೆ ಸಿಕ್ಕಿದ್ದ ಅಥವಾ ಬೇರೆ ಯಾರೋ ಹೇಳಿದ್ದ? ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ತು ಸರ್ ನಿಮ್ದು. ಸಂತೋಷ. ಏನಾದ್ರೂ ಒಂಚೂರು ಮನ್ಸಿಗೆ ಸಮಾಧಾನ ಆಯ್ತಾ? ಸಮಾಧಾನ ಆಯ್ತು ಸರ್, ನೀವು ಹೇಳೋದೆಲ್ಲ ನೋಡ್ಬಿಟ್ಟು. ನೀವು ಹೇಳೋದೆಲ್ಲ ಮತ್ತೆ ಡ್ರೈವರ್ಸ್ ಮತ್ತೆ ಗಂಡ ಇಡ್ತಿರ್ದು ಅದೆಲ್ಲ ಹೇಳಿ ತುಂಬಾ ಸಂತೋಷ ಆಯ್ತು ಸರ್, ನೀವು ಹೇಳೋದೆಲ್ಲ. ಸಂತೋಷ. ಒಳ್ಳೇದಾಗ್ಲಿ. ನಿಮ್ ದೊಡ್ಡತನ ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಹೌದು ಸರ್ ಹಂಚ್ಕೊಳ್ಳೋದಿದೆ. ಹೇಳಿ ಸರ್, ಏನ್ ವಿಚಾರ? ಎಷ್ಟು ವಯಸ್ಸು ನಿಮಗೆ? ಸರ್ ನಮ್ಗೆ 28 ಸರ್ ಏಜು. 28 ವರ್ಷ? ಹೌದು ಸರ್. ಹೇಳಿ, ಏನಾಯ್ತು? ನಮ್ಮ ಮಿಸ್ಸಸ್ ಅವ್ರದ್ದು ಹೇಳ್ಬೇಕಾಯ್ತು ಸರ್, ನಿಮ್ಗೆ ಹಂಚ್ಕೋಬೇಕಾಗಿತ್ತು ಸರ್. ನೀವ್ ಎಷ್ಟು ಜನ ಮಕ್ಳು ತಂದೆ ತಾಯಿಗೆ? ನಾವು 3 ಜನ ಸರ್. ನಮ್ಮ ಮಕ್ಕವರು ಇದ್ದಾರೆ, ಅವರು ಬೇರೆ ಕಡೆ ಮದುವೆ ಮಾಡಿದೀವಿ, ಕುರ್ಲಿ ಅಂತ ಊರು. ಓಕೆ. ಇದು ಲೈವ್ ಕಾರ್ಯಕ್ರಮ ಗೊತ್ತಲ್ವಾ ನಿಮಗೆ? ಹೌದೌದು ಸರ್. ಓಕೆ, ಹಾಗಾಗಿ ನಿಮ್ಮ ಊರು ಹೆಸರು ಅದನ್ನ ಹೇಳುವುದು ಬಿಡೋದು ನಿಮಗೆ ಬಿಡ್ತೀನಿ. ಆಯ್ತು. ನೀವು ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ಅಂದ್ರಿ? 3 ಜನ ಸರ್. ಒಬ್ರು ಬ್ರದರು, ನಮ್ಮ ಬ್ರದರ್ ಪೊಲೀಸು. ಅಂದ್ರೆ ನಿಮ್ಮ ಅಣ್ಣ? ಅಣ್ಣ ಸರ್, ನಾನೇ ಲಾಸ್ಟ್ ನೇಮ್ ಸರ್. ಓಕೆ, ನಿಮ್ಗೆ ಅಕ್ಕ ಒಬ್ರಿದ್ದಾರೆ, ಅಣ್ಣ ಒಬ್ರಿದ್ದಾರೆ. ಅಣ್ಣ ಪೊಲೀಸ್ ಕೆಲಸ? ಹೌದು ಸರ್. ಅಕ್ಕನಿಗೆ ಬೇರೆ ಕಡೆ ಮದುವೆ ಮಾಡಿಕೊಟ್ಟಿದ್ದೀರಿ? ಹೌದು ಸರ್, ಮದುವೆ ಮಾಡ್ಕೊಟ್ಟಿದೀವಿ. ನೀವೇನು ನಂದು ಸರ್ ನಮ್ದು SLC ಸರ್. SLC? ಹೌದು ಸರ್. ಈ ಕೆಲಸ ಸಿಕ್ಕಿ ಎಷ್ಟು ವರ್ಷ ಆಯ್ತು ಸರ್? ನಾವು ಇದು ಕೆಲಸ ಸಿಕ್ಕಿ 10 ವರ್ಷ ಆಯ್ತು ಸರ್. 10 ವರ್ಷ? 10 ವರ್ಷ ಆಗಿ ನಂದು ಕೆಲಸ ಸಿಕ್ತಾಗ ನನ್ಗೆ 5 ವರ್ಷದಿಂದ ಮದುವೆ ಆಯ್ತು ಸರ್. ಅಂದ್ರೆ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಅಪ್ಪ ಅಮ್ಮನೇ ನೋಡಿ ಮದುವೆ ಮಾಡಿದ್ದು ಸರ್. ಅವರು ಮದುವೆ ನಾವೇ ನಮ್ದೇ ಖರ್ಚೆಲ್ಲ ಹಾಕಿ ನಾವೇ ಮಾಡ್ಕೊಂಡು ಸರ್ ಮದುವೆ. ಅಂದ್ರೆ ನಿಮ್ಮ ಒಂದ್ 23-22 ವಯಸ್ಸಲ್ಲಿ ಮದುವೆ ಆಯ್ತಾ? ಹೌದು ಸರ್, 22 ವಯಸ್ಸಲ್ಲಿ ಮದುವೆ ಆಯ್ತು ಸರ್. ಏನು ಅಷ್ಟು ಬೇಗ ಮದುವೆ ಆಗ್ಬಿಟ್ಟಿದ್ದೀರಾ? ನಮ್ಮ ತಾಯಿಯವರು ಒಬ್ಬರೇ ಇರ್ತಿರು ಸರ್, ಅವರು ಸ್ವಲ್ಪ ಪೇಷಂಟು. ಅಂದ್ರೆ ನಿಮ್ಮ ಅಣ್ಣವ್ರಿಗೆ ಮದುವೆ ಆಗಿಲ್ವಾ? ಹೌದು ಸರ್, ಮದುವೆ ಆಗೈತೆ. ಅವರು ಬೇರೆ ಕಡೆ ಸರ್ ಇರೋದು, ನಂಜನಗೂಡ್ ಕಡೆ ಡ್ಯೂಟಿ ಅವ್ರಿಗೆ, ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇದ್ದಾರೆ. ಕೆಲಸದ ನಿಮಿತ್ತ ಅವರು ತಾಯಿ ತಂದೆ ಜೊತೆ ಇರ್ಲಿಕ್ಕೆ ಆಗಿಲ್ಲ? ಹೌದು ಸರ್. ಸೊ ನೀವೊಂದು ಮದುವೆ ಆಗಿದ್ರೆ ಮನೆ ಕೆಲಸ ಎಲ್ಲ ಬಂದವ್ರು ಮಾಡ್ಕೊಳ್ತಾರೆ, ಅಮ್ಮನಿಗೆ ಸ್ವಲ್ಪ ಬಿಡುವಾಗುತ್ತೆ ಅಂತ ನೀವು ಹಂಗ್ ಮಾಡ್ದು ಸರ್. ನಾವು ಆ ರೀತಿ ಮಾಡ್ಕೊಂಡು ನಮ್ಮ ಲೈಫೇ ಹಾಳಾಗ್ಬಿಡ್ತು ಸರ್. ಅಂದ್ರೆ ಗೊತ್ತಿರೋ ಸಂಬಂಧನೇ ಅಥವಾ ಬೇರೆ ಕಡೆ? ಬೇರೆ ಕಡೆ ಸಂಬಂಧ ಸರ್. ನಮ್ಮ ಬೇರೆ ಕಡೆ ಸಂಬಂಧ ನೋಡಿ ಈ ರೀತಿ ಅಂತ ಬೇರೆಯವ್ರು ನಮ್ಗೆ ಏನೋ ಅಂತೂ ಹೇಳಿಲ್ಲ ಸರ್. ಏನಾಯ್ತಪ್ಪ ಅಂದ್ರೆ ನಾನು ಒಂದ್ರ ಸಲ ಜಗಳ ಆಡಿದ್ರು ಸರ್. ಅವ್ರ ಮನೆಯವರೆಲ್ಲ ಬಂದು ಅವ್ರ ಆಟೋಲೆಲ್ಲ ತುಂಬ್ಕೊಂಡ್ಬಂದು ನಮ್ಮ ಹತ್ರ ಗಲಾಟೆ ಮಾಡಿದ್ರು. ಒಂದ್ ನಿಮಿಷ. ಈಗ ನಾನು ಒಂದ್ ಕಡೆಯಿಂದ ಹೇಳಬೇಕು, ನಿಮ್ಮ ಮದುವೆ ಆದ ಸಮಯದಲ್ಲಿ ಎಲ್ಲವೂ ಚೆನ್ನಾಗಿತ್ತ? ಮದುವೆ ಆದ ಒಂದೂವರೆ ತಿಂಗಳು ಎಲ್ಲ ಚೆನ್ನಾಗಿತ್ತು ಸರ್. ಅಂದ್ರೆ ನೀವು ಒಪ್ಪಿದ್ರಿ, ಅವರು ಒಪ್ಪಿದ್ರು, ಮದುವೆ ಆಯ್ತು? ಹೌದು ಸರ್. ಅಂದ್ರೆ ನೀವು ಮದುವೆ ಮಾಡಿದ್ದ ಅವರ? ನಾವೇ ಮದುವೆ ಮಾಡ್ಕೊಂಡದ್ದು ಸರ್. ಓಕೆ, ಅಂದ್ರೆ ನಿಮ್ಮ ಅಣ್ಣ ಅಕ್ಕ ಎಲ್ಲ ಸೇರಿ ನಿಮಗೆ ಮದುವೆ ಮಾಡಿದ್ರು? ಹೌದು ಸರ್, ಎಲ್ಲ ಸೇರಿ ಮದುವೆ ಮಾಡಿದ್ರು. ಒಂದ್ ತಿಂಗಳಾದ್ಮೇಲೆ ಏನಾಯ್ತು ಎಕ್ಸಾಕ್ಟ್ಲಿ? ಒಂದ್ ತಿಂಗಳಾದ್ಮೇಲೆ ಒಂದು ಹುಡುಗಂದು ಮೆಸೇಜ್ ಮತ್ತೆ ಫೋನ್ ಕಾಲ್ ಎಲ್ಲ ರೆಕಾರ್ಡಿಂಗ್ ಎಲ್ಲ ಸಿಕ್ಕಿದೆ ಸರ್ ನಮ್ಗೆ. ಅಂದ್ರೆ ನಿಮ್ಮ ಹೆಂಡತಿ ಬೇರೆ ಯಾರ ಜೊತೆನೂ ಮಾತಾಡಿರೋದು ಅಂತನಾ? ಹೌದು ಸರ್, ಅಫೈರು. ನಿಮಗೆ ಹೆಂಗ್ ಸಿಕ್ತು?
ಸರ್ ನಮ್ಗೆ ಅವ್ರ ಫೋನಲ್ಲಿ ರೆಕಾರ್ಡಿಂಗು ಮತ್ತೆ ಮೆಸೇಜ್ ಒಂದು ನಾನು ಎತ್ಕೊಂಡು ನೋಡಿದೆ. ನಾನು ಅವ್ರ ಮೊಬೈಲ್ ನೋಡ್ಬೇಕಾದ್ರೆ ಮೆಸೇಜ್ ಬಂತು ಸರ್. ಏನ್ ಊಟ ಮಾಡ್ದ್ಯಾ, ತಿಂಡಿ ಮಾಡ್ದ್ಯಾ ಅಂತ, ಊಟ ಮಾಡ್ದ ಚಿನ್ನು, ಲವ್ ಯು ಚಿನ್ನು ಅಂತೆಲ್ಲ ಕಳ್ಸಿದ್ರು ಸರ್. ಯಾರಂತ ಕೇಳಿದೆ. ಒಂದ್ ನಿಮಿಷ ಈಗ ಆ ಫೋನ್ ಎತ್ಕೊಂಡು ನೋಡ್ಬೇಕಾದ್ರೆ ನಿಮ್ಗೇನೋ ಒಂದು ಡೌಟ್ ಇದ್ದು ಫೋನ್ ಎತ್ಕೊಂಡು ನೋಡಿದ್ದ ಅಥವಾ ಸುಮ್ಮನೆ ನೋಡ್ತಿದ್ದ? ಸರ್ ಸುಮ್ಮನೆ ನೋಡ್ತಿದ್ದು ಸರ್. ನನ್ ಡೌಟ್ ಅಲ್ಲಿ ನನ್ಗೆ ಗೊತ್ತಿರ್ಲಿಲ್ಲ ಸರ್, ಹಿಂಗ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಸರ್. ಓಕೆ, ಅಂದ್ರೆ ಇಂಥ ಯಾವ ಆಲೋಚನೆಯೂ ಅಲ್ಲಿವರೆಗೂ ಹೆಂಡತಿ ಕುರಿತಾಗಿ ಇರ್ಲಿಲ್ಲ ಅಂತ? ಇಲ್ಲ ಸರ್. ಸೊ ಹಂಗ ಮೆಸೇಜ್ ಬಂತು ಅಂದ್ರೆ ಯಾವ್ದೋ ಹುಡುಗನಿಂದ ಬಂತು? ಹೌದು ಸರ್. ಅವಾಗ ಹಂಗ್ ಬಂದಾದ್ಮೇಲೆ ಕೇಳ್ದೋ ನಾವು ಅವ್ರ ಮನೆಯವ್ರನ್ನೆಲ್ಲ ಕರ್ಸಿ ಮಾತಾಡಾದ್ಮೇಲೆ 1-2 ದಿನ ನಮ್ಮ ಮನೆಗ್ ಕಳ್ಸಿ ನಮ್ಮ ಹುಡುಗಿನ ಅಂತ ಹೇಳಿದ್ರು ಹಬ್ಬ ಐತೆ ಅಂತ. ಅಲ್ಲ ಒಂದ್ ನಿಮಿಷ ಈಗ ಹಂಗ ಬಂದಾಗ ಇದ್ದ ತಕ್ಷಣ ಮನೆಯವ್ರಿಗೆಲ್ಲ ಹೇಳ್ಬಿಟ್ರೆ ಹೆಂಡತಿಗೆ ಹೇಳಿ ಅದ್ರ ಪೂರ್ವಪರ ಎಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡುದ್ರ? ಸರ್ ಬುದ್ಧಿ ಅನ್ನೋ ಒಂದು ಬುದ್ಧಿನೂ ಹೇಳ್ದ ಸರ್. ಹಂಗ ಬುದ್ಧಿ ಹೇಳಿದ್ರು ಕೇಳಲಿಲ್ಲ ಸರ್. ನಾವು ಅವಳು ಕೂರ್ಸಿ ಇವೆಲ್ಲ ಬೇಡ, ಮುಂದೆ ಹೆಂಗೆ ಇರ್ಲಿ, ಮುಂದೆ ನಿನ್ ಮೊದ್ಲು ಏನಾದ್ರು ಮಾಡಿರೋ, ಇವಾಗ ಮದುವೆ ಎಲ್ಲ ಇವಾಗ್ಲಾರ ಕರೆಕ್ಟ್ ಆಗಿರೋ, ನಿನ್ ಮೊದ್ಲು ಏನಂತ ನಮಗ್ ಗೊತ್ತಿಲ್ಲ. ಅಂದ್ರೆ ಈಗ ಅಂತದೊಂದು ಮೆಸೇಜ್ ಬಂದಿದ್ದು ಅಥವಾ ಅಂತದ್ದೇನೋ ಇದ್ದಿದ್ದು ಅಂದ್ರೆ ನೀವು ಅದನ್ನ ಹೇಳಿದಾಗ ತಕ್ಷಣ ಅವ್ರ ಪ್ರತಿಕ್ರಿಯೆ ಏನಿತ್ತು? ಹೌದು ನನ್ ತಪ್ಪಾಯ್ತು ಅಂತ ಇತ್ತ, ಅಥವಾ ನಾನು ಇರೋದೇ ಹಿಂಗೆ ಅಂತ ಇತ್ತ, ಅಥವಾ ಏನಿತ್ತು ಅವ್ರ ಪ್ರತಿಕ್ರಿಯೆ? ತಪ್ಪಾಯ್ತು ಅಂತ ಕೇಳಿದ್ರು ಸರ್. ತಪ್ಪಾಯ್ತು, ನನ್ನಿಂದ ತಪ್ಪಾಗೈತೆ, ಇದೊಂದ್ಸಲಿ ಇನ್ ಮುಂದೆ ಮಾಡಲ್ಲ ಅಂದ್ರು ಸರ್. ಓ, ನೀವಲ್ಲಿಗೆ ಅದನ್ನ ಬಿಡ್ಲಿಲ್ವಾ? ಇಲ್ಲ ಸರ್, ಅದನ್ನ ಅವರು 1-2 ಸಲ ರಿಪೀಟ್ ಮಾಡಿದ್ರು ಸರ್ ಅದನ್ನ. ಓ, ಅಂದ್ರೆ ನೀವು ಮೊದಲನೇ ಸಾರಿ ಕ್ಷಮಿಸಿದ್ರಾ? ಕ್ಷಮಿಸಿದ್ದ ಸರ್. 1-2 ಸಲ ರಿಪೀಟ್ ಮಾಡಿದ್ರು ಸರ್ ಅದನ್ನ. ಆಗ ರಿಪೀಟ್ ಮಾಡಾದ್ಮೇಲೆ ಇವೆಲ್ಲ ಬೇಡ ಅಂತ ಅವ್ರ ಅಪ್ಪ ಅಮ್ಮನ ಕರೆಸಿ ಅವ್ರ ಅಪ್ಪ ಅಮ್ಮನ ಬುದ್ಧಿ ಹೇಳಿ ಆಮೇಲೆ ನಾನು ಒಂದು 7 ವರ್ಷ 8 ವರ್ಷ ಆದ್ಮೇಲೆ ನಾನು ಕೆಲಸ ಬಿಟ್ಟೆ ಸರ್. ಅಲ್ಲಿವರೆಗೂ ಏನ್ ಕೆಲ್ಸಕ್ಕೆ ಹೋಗ್ತಿದ್ರಿ? KEB ಕೆಲ್ಸಕ್ಕೆ ಹೋಗ್ತಿದ್ದು ಸರ್ ನಾನು. ಓಕೆ, ಅಂದ್ರೆ ನಿಮ್ ಮದುವೆಗೆ ಮುಂಚೆನೆ ಆ ಕೆಲಸ ಸಿಕ್ಕಿತ್ತಾ? ಹ್ಞೂ ಸರ್, ಮದುವೆಗೆ ಮುಂಚೆಗೆ ಸರ್ ನಮ್ಗೆ ಕೆಲಸ ಸಿಕ್ಕಿತ್ತು. ಕೆಲಸ ಯಾಕೆ ಬಿಟ್ರಿ ಸರ್? ಕೆಲಸ ಮಾಡೋದ ಅನ್ಬಿಟ್ಟು ಶುಂಠಿ ಹಾಕೋದು, ಬಾಳೆ ಹಾಕೋದು, ಅದ್ರ ರೀತಿ ಮಾಡೋ ಅಂದ್ಬಿಟ್ಟು ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇರ್ತಿತ್ತಲ್ಲ, ಸುಮ್ನೆ ಇಲ್ಲಿ 10,000 ಸಂಬಳ ಸರ್, ಸಾಲಲ್ಲ ಅನ್ಬಿಟ್ಟು ಜಮೀನಲ್ಲೇ ಮಾಡ್ಕೊಂಡು ಹೋಗೋದ ಅನ್ಕೊಂಡ್ ಮಾಡ್ದು ಸರ್. ಅವ್ರ ತಂದೆ ತಾಯಿ ಅವಳಿಗೆ ಏನೇನೋ ಹೇಳ್ಕೊಡೋದು, ಅವನ ಹತ್ರ ದುಡ್ಡಿಲ್ಲ, ಸಾಲ ಮಾಡ್ಕೊಂಡವನೆ, ಅವನ ಹತ್ರ ಹೋದ್ರೆ ನಿನಗೇನ್ ಸಿಕ್ಕದ್ದು, ನೀನ್ ಇಲ್ಲೇ ಇರು ಅಂತೆಲ್ಲ ಹೇಳ್ಕೊಡುದು ಸರ್. ಯಾರು? ನಿಮ್ಮ ಅತ್ತೆ ಮಾವ? ಅತ್ತೆ ಮಾವ ಸರ್. ನಿಮ್ಮ ಹೆಂಡತಿಗೆ? ಹೆಂಡತಿಗೆ ಸರ್. ಅದೆಲ್ಲ ಅಂತ ಯೋಚನೆ ಯಾಕೆ ಬಂತು ಅಂದ್ರೆ, ಈಗ ನೋಡಿ, ನೀವು ಆ ಮದುವೆ ಆದ 1 ತಿಂಗಳಿಗೂ 2 ತಿಂಗಳಿಗೂ ಇಂಥದ್ದು ಕಂಡು ಬಂತು, ಅದಾದ 7 ವರ್ಷ ನೀವು ಚೆನ್ನಾಗಿ ಇದ್ರಾ? ಇಲ್ಲ ಸರ್, ಮಧ್ಯೆ 3 ತಿಂಗಳು ಮನೇಲಿ ಇದ್ರೆ 6 ತಿಂಗಳು ಅಲ್ಲಿ ಇರ್ತಿದ್ರು ಜಗಳಾಡ್ಕೊ ಹೋಗಿ. ನಾವು ಅದನ್ನೆಲ್ಲ ನಾವು ಇದನ್ನೆಲ್ಲ ಮಾಡಿ ಜನಗಳು ಒಂದು 3-4-5 ಜನ ಕರ್ಕೊ ಹೋಗಿ ಅದನ್ನ ಅವರಲ್ಲಿ ಬಗೆಹರಿಸ್ಕೊಂಡು ತಿರ್ಗಾ ಕರ್ಕೊ ಬರ್ತಿದ್ವು ಸರ್. ಸಣ್ಣ ಪುಟ್ಟ ವಿಷಯಕ್ಕೆ ಸೇರ್ಸ್ಕೊ ಹೋಗಂಗಿಲ್ಲ ಸರ್. ಅಂದ್ರೆ 7 ವರ್ಷ ಹಾಗೆ ನಡೀತಾ? 7 ವರ್ಷ ಹಾಗೇ ನಡೀತು ಸರ್. 5 ವರ್ಷ ಸರ್. 5 ವರ್ಷ 7 ವರ್ಷ ಅಲ್ಲ ಸರ್. ಮಕ್ಕಳು ಸರ್? ಮಕ್ಳಿಲ್ಲ ಸರ್. 5 ವರ್ಷದಲ್ಲಿ ಮಕ್ಳಾಗ್ಲಿಲ್ಲ ಸರ್. ಅವರು ಮೊದಲು ಪ್ರೆಗ್ನೆನ್ಸಿ ಇದ್ದಾಗ ಅವ್ರ ತಾಯಿ ಟ್ಯಾಬ್ಲೆಟ್ ಕುಡಿಸ್ಬಿಟ್ಟಿದ್ರು. ಅಯ್ಯಯ್ಯೋ, ಯಾಕೆ? ಅದೇನಂತ ಕೇಳಿದ್ರೆ ಇವಾಗ್ಲೂ ಹೇಳಲ್ಲ ಸರ್. ಇವಾಗ ಮೊದ್ಲು ತಗೊಂಡಿದ್ದೆ ಟ್ಯಾಬ್ಲೆಟ್, ಅದಕ್ಕೆ ಹಂಗಾಯ್ತು. ಇವಾಗ ಅದು ಕೇಳಿದ್ರೆ ಆ ವಿಷಯನೇ ಎತ್ಬಿಡಿ, ಆ ವಿಷಯನೇ ಮಾತಾಡ್ಬಿಡಿ ಅಂತ ಹೇಳ್ತಾರೆ. ಈಗ ನೀವು ಕೆಲಸ ಬಿಟ್ಟಿದ್ದವ್ರಿಗೆ ಏನಾದ್ರು ಬೇಜಾರಾಯ್ತಾ? ಸರ್ ಕೆಲಸ ಬಿಟ್ಟೆ ಅಂತ ನಾನು ಅವ್ರನ್ನ ಚೆನ್ನಾಗೇ ನೋಡ್ಕೊ ಹೋಗ್ತಿದ್ದೆ ಸರ್. ಅವ್ರಿಗೆ ಏನ್ ಬೇಕು ಏನಿಲ್ಲ, ಅವ್ರಿಗೆ ನಿನ್ಗೇನ್ ಬೇಕು ಕೇಳೋ, ನಿನ್ಗೇನ್ ಬೇಡ ಕೇಳೋ, ನಾನು ಎಲ್ಲಾನು ತಂದ್ಕೊಡ್ತೀನಿ ಅಂತಾನೆ ಹೇಳ್ತಿದ್ದು ಸರ್ ಅವ್ರಿಗೆ. ನನ್ಗೆ ಅಂದ್ರೆ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಸಾಲ ಆಯ್ತು ಸರ್, ಜಮೀನಲ್ಲಿ ಸಾಲ ಆಯ್ತು, ಮತ್ತೆ ಬಾಳೆ ಹಾಕ್ಬಿಟ್ಟು ಸ್ವಲ್ಪ ಸಾಲ ಆಯ್ತು. ಅದಕ್ಕೋಸ್ಕರ ಸರ್ ಸಾಲ ಮಾಡ್ಕೊಂಡೆ ಅಂತ ಇವ್ರನ್ನ ಇವ್ರು ಏನ್ ಪಾಲಿಸ್ಕೋಯ್ತಿದೆ ಅದನ್ನೇ ನಾನು ಮಾಡ್ತಿದ್ದೆ. ಹಂಗಾದ್ರು ಇವ್ರು ಗಂಡ ಅನ್ನೋದು ಮರ್ಯಾದೆ ಇಲ್ಲ, ಏನಿಲ್ಲ, ಎಲ್ಲಾನು ಬಿಟ್ಬಿಟ್ಟು ನನ್ನನ್ನ ಕಡೆಗೆ ಅನ್ಸ್ಬಿಟ್ರು ಸರ್. ಆದ್ರೆ ಶುಂಠಿ ಮತ್ತೆ ಬಾಳೆ ಹಾಕಿದ್ ನಿಮ್ಮ ಅಣ್ಣ ನೀವು ಜೊತೆಯಾಗಿನ ಅಥವಾ ನೀವು ಒಬ್ರೇನಾ? ಒಬ್ರೇ ಸರ್, ನಾನು ಒಬ್ರೇ ಹಾಕಿದ್ದು ಸರ್. ಅಲ್ಲಿ ಸ್ವಲ್ಪ ಸಾಲ ಆಯ್ತು ಅಂತ? ಹೌದು ಸರ್. ಅಂದ್ರೆ ಹೆಂಡತಿಗೆ ಹೇಳಿರ್ಲಿಲ್ವಾ ಸಾಲ ಮಾಡ್ಕೊಂಡಾಗ? ಹೌದು ಸರ್, ಗೊತ್ತಿತ್ತು ಸರ್ ಸಾಲ ಮಾಡ್ತಾ, ಅವ್ರಿಗೂ ಗೊತ್ತಿತ್ತು. ಈಗ ಈ ಮನೆ ವ್ಯವಹಾರ ಎಲ್ಲ ಮಾಡ್ತಿದ್ರಲ್ಲ, ಅದು ನೀವು ಮಾಡ್ತಿದ್ರು ತಂದೆ ಮಾಡ್ತಿದ್ರು? ನಾನೇ ಸರ್ ಮನೆಯವರೆಲ್ಲ ಮಾಡ್ತಿತ್ತು. ತಂದೆ ತಾಯಿ ಅಷ್ಟೇನು ಗಮನ ಕೊಡೋದು ಅಂದ್ರೆ ಅವ್ರ ಪಾಡಿಗೆ ಅವ್ರು ಇಡ್ತಿದ್ರು, ಮನೆ ನಡೆಸ್ತಿದ್ ನೀವಾ?
ಹೌದು ಸರ್, ಮನೆ ನಡೆಸ್ತಿದ್ ನಾನೇ ಸರ್. ಸಾಲ ತಗೊಬೇಕಾದ್ರೆ ಏನು ಒಂದಿಲ್ಲ, ಆಮೇಲೆ ಸಾಲ ಇದೇ ಈತ ಸಾಲಗಾರ ಅಂತ ಹೇಳಿದ್ದು ನಿಮ್ಮ ಹೆಂಡತಿನೋ ನಿಮ್ಮ ಮಾವನು? ನಮ್ಮ ಮಾವ ಅತ್ತೆ ಸರ್. ಸಾಲ ಐತೆ ಅವನ ಹತ್ರ, ಏನೈತೆ ಅವನ ಹತ್ರ, ಏನಕ್ಕೆ ಹೋಗ್ತೀಯ ಇವಾಗ ಸರ್? ತಿರ್ಗಾ ಇವಾಗ ಒಂದು 3 ತಿಂಗಳಲ್ಲಿ ಕರ್ಕೊಂಬಂದಿದ್ದು ಸರ್. ಇವಾಗ್ಲೂ ಹೋಗಿ ಎರಡು ತಿಂಗಳು ಆಗೋಯ್ತು ಸರ್. ತಿರ್ಗಾ ಹೊಂಟೋಗ್ಬಿಟ್ಲು. ಓ, 2 ತಿಂಗಳಾಯ್ತು ಹೋಗಿ. ಏನ್ ಸರ್ ನಾನು ಅಪ್ಪಟಿಗೆ ಬುದ್ಧಿ ಹೇಳಿದ್ರು ಬರಲ್ಲ ಸರ್, ಏನ್ ಹೇಳಿದ್ರು ಬರಲ್ಲ. ನಾನು ಎಲ್ಲ ನಿಮ್ಗೆ ಏನ್ ಬೇಕು ಎಲ್ಲಾನು ತಗೊಡ್ತೀನಿ ಅಂದ್ರೆ ಏನಕ್ಕೂ ತಲೆ ಕೆಡ್ಸ್ಕೊಳಲ್ಲ ಸರ್. ಈಗ ಮನೇಲಿ ಯಾರ್ಯಾರು ಇರೋದು ನೀವು? ಸರ್ ನಮ್ಮ ಅಮ್ಮ, ನಮ್ಮ ಅಪ್ಪ, 3 ಜನ ಸರ್. ನಾನು ಈಕೆ ಹೋಗಿ ಮತ್ತೆ 2 ತಿಂಗಳಾಯ್ತಾ? ಹೌದು ಸರ್, 2 ತಿಂಗಳಾಯ್ತು. ಏನು ನಡೀತು ಕಡೆ 2 ತಿಂಗಳ? ಅಂದರೆ ಹೋಗೋಕೆ ಏನು ಕಾರಣ ಆಯ್ತು? ಏನು ಜಗಳ ನಡೀತು ಸರ್? ಹೋಗಕ್ಕೆ ಅಂದ್ರೆ ಈಗ ಅವ್ರ ಮನೇಲಿ ಹಬ್ಬ ಐತೆ ಅಂತ ಕರ್ಕೋದ್ರು ಸರ್. ಆ ಕಡೆಯಿಂದ ಕರೆದ್ರೆ ನಾ ಬರಲ್ಲ, ಬಂದು ಹೋಗಿದ್ರೆ ನಮ್ಮ ಮನೆಗೆ ಬಂದು ಹೋಗು, ಇಲ್ಲಾಂದ್ರ ನಾನ್ ಬರಲ್ಲ. ಬರ ಇದ್ರ ನಮ್ಮ ಮನೇಲೆ ಬಂದಿದ್ದು ಹೋಗು, ಬಾ ನಮ್ಮ ಮನೆಗೆ ಬಾ, ನನ್ ಬರಲ್ಲ ಅಂತ ಸರ್. ಬಂದ್ರೆ ನಮ್ಮನೆಗೆ ಬಾ, ನಾನಲ್ಲಿ ಬರಲ್ಲ ಅಂತ? ಹೌದು ಸರ್. ಅಂದ್ರೆ ಈ ದೊಡ್ಡವ್ರಿಗೂ ನ್ಯಾಯ ಮಾಡಿ 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 ಸಾಕಾಗ್ಬಿಟ್ಟಿದೆ ಹಂಗಾದ್ರೆ. ಹೌದೌದು, ಮಾಡೋದನ್ನ ನೀನ್ ಏನಾಯ್ತು ಸುಮ್ನೆ ಸುಮ್ನೆ ಇರೋ ಅಂತ. ಕೇಳಿಸ್ಲಿಲ್ಲಪ್ಪ ಸರ್. ಅವರು ನ್ಯಾಯ ಮಾಡಿ, ಅವರು ನಮ್ಮೂರವ್ರು ಹಿರಿಯರು ಇರ್ತಾರಲ್ಲ ಸರ್, ಅವ್ರು ಹೇಳಿ ನಿನ್ನ ಹೆಡ್ತಿಗ ಬುದ್ಧಿ ಹೇಳಿ ನಮ್ ಸಾಕಾಗ್ಬಿಟ್ಟೈತೆ, ಮನ ಬರ ಇದ್ದಂಗ ಮಾಡ್ಕೊಳ್ಳಿ ಹೋಗಿ, ನಾವು ಹೇಳಕ್ ಬರಲ್ಲ ಅಂತ ಬಿಟ್ಬಿಟ್ಟವ್ರೆ ಸರ್. ಸುಮ್ ಅವ್ರ ಮನೇಲಿ ಎಷ್ಟು ಜನ ಹೆಣ್ಮಕ್ಳು? ಅವ್ರ ಮನೇಲಿ ಒಬ್ಳೆ ಹೆಣ್ಮಗಳು, ಒಬ್ನೇ ಗಂಡ್ ಮಗನು ಸರ್. ಆ ಮನೇಲಿ ಯಾರು ಒಬ್ರು ಇಲ್ವಾ ನಿಮ್ ಪರವಾಗಿ? ಒಬ್ರು ಇಲ್ಲ ಸರ್, ನನ್ ಪರ ಒಬ್ರು ಇಲ್ಲ ಸರ್. ಅವರು ಅಲ್ಲಪ್ಪ, ನಿನ್ ಪರ ಒಬ್ರು ಇಲ್ಲ ಅನ್ನುವಷ್ಟು ಏನ್ ಎಡವಟ್ಟು? ಬರೀ ಸಾಲದ್ದೇ ಎಡವಟ್ಟ, ಬೇರೆ ಏನಾದ್ರು ಇದೆಯಾ ಸರ್? ಬೇರೆ ಏನು ಇಲ್ಲ ಸರ್, ನಂದು ಏನು ತಪ್ಪೇ ಇಲ್ಲ ಸರ್. ನಂದು ಏನು ನಾನು ಅಂತ ಇದನ್ನ ಏನು ಅವ್ರಿಗೆ ಏನ್ ಅವರು ನಮ್ಗೆ ಅವ್ರಿಗೆ ಅಂತ ಎಕ್ಸ್ಪೆಕ್ಟ್ ನಾನು ಏನು ಮಾಡಿಲ್ಲ ಸರ್ ಅವರಲ್ಲಿ. ನಾನು ಹೋಗ್ತಿದ್ದೆ ಬರ್ತಿದ್ದೆ, ನಾನು ನಮ್ಮ ಮಾವನ್ನ ತಲೆ ಎತ್ತು ಮಾತಾಡ್ತಿಲ್ಲ ನಾನು ಸರಿಯಾಗಿ ಸರ್ ಇದುವರೆಗೂ. ಅಷ್ಟೇ ರೆಸ್ಪೆಕ್ಟ್ ಕೊಟ್ಕೊಂಡು, ನಮ್ಮ ಅತ್ತೆಗೂ ಅಷ್ಟೇ ರೆಸ್ಪೆಕ್ಟ್ ಕೊಟ್ಕೊಂಡ್ರು. ಆದ್ರೂ ನಮ್ಮ ಮೇಲ ಅದೇನು ಸರ್ ಅವ್ರಿಗೆ ಅಷ್ಟೊಂದು ದ್ವೇಷ ಅಂತ ಗೊತ್ತಿಲ್ಲ ಸರ್. ಅಂದ್ರೆ ಆಕೆಯ ಯಾವುದೋ ಒಂದು ಕೆಟ್ಟ ಸಂಬಂಧದ ಕುರಿತು ಮಾತಾಡಿದ ದಿನದಿಂದಲೂ ಹೀಗೇನಾ, ಅಥವಾ ಸಾಲ ಮಾಡ್ಕೊಂಡಾಗ್ಲಿಂದ ಹೀಗ? ಅವಾಗ್ಲೇ ಕೆಟ್ಟ ಸಂಬಂಧ ಇದ್ದ ಅವಾಗ್ಲಿಂದನೂ ಇದೇ ರೀತಿ ಸರ್. ಬಟ್ ತುಂಬಾ ಚಂದ ಅನ್ಸಿದ್ದ 1.5 ತಿಂಗಳು ಮಾತ್ರನಾ? ತುಂಬಾ ಚಂದ ಅಂದಿದ್ದು ಸರ್. ಮದುವೆ ಆರಂಭದಲ್ಲಿ 1.5 ತಿಂಗಳು ಚೆನ್ನಾಗಿದ್ದು ಅಂದ್ರಲ್ಲ, ಅದು ಮಾತ್ರನಾ ನಿಮಗ್ ನೆನಪಿರೋದು? ಅದು ಮಾತ್ರ ಸರ್ ನೆನಪಿರೋದು. ಅಂದ್ರೆ ಸರ್ ಕರ್ಕ ಬರ್ತೀವಿ 3 ತಿಂಗಳು ನಮ್ ಬುಟ್ಟೆ ಹೋಗಲ್ಲ ಅನ್ನಂಗೆ ಇರ್ತಾಳೆ ಸರ್. ಒಂದ್ ತಿಂಗಳು 15 ದಿನ ನಮ್ ಬುಟ್ಟೆ ಹೋಗಲ್ಲ ಅಂತ ಅವ್ರ ಅಮ್ಮ ಒಂದು ಫೋನ್ ಮಾಡಿದ್ರೆ ಸಾಕು ಸರ್ ಆ ಕಡೆಯಿಂದ. ಓಹೋ. ಅವ್ರಮ್ಮ ಇಷ್ಟಿನ ಗಂಟೆ ಏನ್ ಮಾಡ್ತಿದ್ಯಾ ಬರಕ್ಕಿಲ್ವಾ ಅಂತ ಫೋನ್ ಮಾಡಿದ್ರೆ ಅವಾಗ್ಲಿಂದ ಚೇಂಜ್ ಆಗ್ಬಿಡ್ತಾರೆ ಸರ್. ಅದೇನ್ ಹೇಳ್ಕೊಡ್ತಾರ ಅದೇನಂತೂ ಗೊತ್ತಿಲ್ಲ ಸರ್. ಅಂದ್ರೆ ಇಷ್ಟ ದಿನ ಏನ್ ಮಾಡ್ತಿದ್ಯಾ ಅಲ್ಲೇ ಅಂತ ಅತ್ತೆ ಫೋನ್ ಮಾಡೋದಾ ಸರ್? ಇಲ್ಲ ಸರ್, ಅತ್ತೆ ಅಲ್ಲ, ಅವ್ರಮ್ಮ ಸರ್. ಅವ್ರಮ್ಮ ಅವ್ರ ತಾಯಿ. ನಿಮ್ಮತ್ತೆ? ಹ್ಞೂ ಸರ್, ನಮ್ಮತ್ತೆ. ಅಲ್ಲ, ಅದು ಗಂಡು ಕರಿಬೇಕು. ಅಯ್ಯೋ ಇಷ್ಟು ದಿನ ಏನು ಮಾಡ್ತಿದೀಯೇ ತವ್ರ ಮನೇಲಿ, ಬಾರೆಯಲ್ಲಿ ಇಟ್ಬೇಕು, ಸಂಸಾರ ಹೋಯ್ತಾ ಇದೆ ಬಾರೆ ಅಂತ ನೀವು ಕರಿಬೇಕು. ಆ ಕಡೆಯಿಂದ ಇದೇ ಮಾಡ್ತಿದೀಯ ಇಷ್ಟು ದಿನ ಬಾರೆ ಬೇಗ ಅಂತ ನಿಮ್ಮ ಅತ್ತೆ ಅಂದ್ರೆ ಅವ್ರ ಅಮ್ಮ ಕರೆಯೋದು. ಹೌದು ಸರ್, ಅವ್ರ ಅಮ್ಮ ಕರೆಯೋದು ಸರ್. ಹಂಗೆ ಧಾರ ಸಂಸಾರಗಳು. ಅಲ್ಲಪ್ಪ, ಈಗ ನಿಮ್ಮ ಅಪ್ಪ ಅಮ್ಮ ಏನು ಕಿರಿಕ್ ಮಾಡ್ತಾರ ನಿಮ್ಮ ಹೆಂಡತಿಗೆ? ಸರ್, ನಮ್ಮ ಅಪ್ಪ ಅಮ್ಮ ಅವ್ರು ಜಮೀನಲ್ಲಿ ಕೆಲಸ ಮಾಡ್ಕೊತಾರೆ. ಅವ್ರ ಪಾಡ್ಗೆ ಅವ್ರು ಓದೋರ್ಗೆ ಅವ್ರಿಗೆ ಏನು ಸ್ವಲ್ಪ ಅಡ್ಗೆ ಮಾಡ್ಕೊಟ್ರೆ ಸಾಕು ಸರ್. ಅವ್ರಿಗೆ ಜಮೀನಲ್ಲಿ ಮಾಡ್ಕೊಂಡ್ ಕೆಲಸ ಸುಸ್ತಾಗಿ ಸ್ವಲ್ಪ ಅವ್ರಿಗೆ ಬಂದವ್ರಿಗೆ ಅಡ್ಗೆ ಮಾಡ್ಕೊಟ್ರೆ ಸಾಕು ಸರ್. ಅವ್ರದ್ದು ಏನು ಇಲ್ಲ ಸರ್. ಅಡ್ಗೆದಾಯ್ತು ಅದಾಯ್ತು, ಅದು ಕರ್ತವ್ಯ, ಅದು ಮಾಡ್ಲೇಬೇಕು. ಬಟ್ ಅತ್ತೆ ಸೊಸೆ ಏನಾದ್ರು ಇದೆಯಾ ಸ್ವಲ್ಪ? ಇಲ್ಲ ಸರ್. ನಮ್ಮಮ್ಮ ಅವಳಿಗೆ ಏನ್ ಬೇಕು, ನಮ್ಮಮ್ಮ ಏನಾರ ಕೋಟೆಗೆ ಬಂದ್ರೆ ಅವ್ರಿಗೆ ಏನ್ ಬೇಕು ತಿಂಡಿ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾರೆ ಸರ್. ಹಂಗಾದ್ರು ಅವರು ಅವರಲ್ಲಿ ರೆಸ್ಪಾನ್ಸ್ ಅವರಲ್ಲಿ ಇದನ್ನ ಇವರು ಪಡ್ಕತಿಯಲ್ಲ ಸರ್ ಅದನ್ನ ಪ್ರೀತಿನ. ಈಗೇನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಸರ್? ಏನ್ ಮಾಡ್ಬೇಕು ಅನ್ಕಂಡೆ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ಕಂಡೆ ಗೊತ್ತಿಲ್ಲ ಸರ್. ಅನ್ನಂಗ ಆಗೋಗೈತೆ ಸರ್. ನಾನು 5 ವರ್ಷದಿಂದ ಮಾಡಿ 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 ನನಗೂ ಸಾಕಾಗ್ಬಿಟ್ಟೈತೆ ಸರ್. ಅಂದ್ರೆ ಈಗ ನಾಳೆ ದಿನ ನಮ್ಮ ಮಗಳು
ಇಲ್ಲಿ ತವ್ರ ಮನೇಲಿ ಉಳಿಸ್ಕೊಂಡ್ರೆ ನಾಳೆ ಏನಪ್ಪ ನನಗೊಬ್ಬ ಮಗ ಇದ್ದಾನೆ, ಅವನಿಗೆ ಹೆಣ್ಣು ತರೋ ಕಾಲ ಬರುತ್ತೆ, ಅಥವಾ ಮುಂದೊಂದು ಕಾಲ ಬಂದಾಗ ಗಂಡನ ಮನೇಲಿ ಕೆಟ್ಟು ಬಂದು ಇಲ್ಲಿ ಕೂತಿದ್ದಾಳೆ ಅಂತ ಒಂದು ಮಾತು ಬರುತ್ತೆ. ಹೆಂಗೋ ಅವ್ರ ಗಂಡನ ಮನೇಲಿ ಬಂದಂಗೆ ಅನುಭವಿಸ್ಕೊಂಡು ಇರಲಿ, ಕಳಿಸ್ಬಿಡೋಣ ಅನ್ನೋ ಚಿಕ್ಕ ಯೋಚನೆ ಅವ್ರ ಅಪ್ಪ ಅಮ್ಮಂಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೀರಾ? ಇಲ್ಲ ಸರ್, ಸರ್ ಬಂದಿದ್ರೆ ಕಳಿಸ್ಬೋದಾಗಿತ್ತಲ್ಲ ಸರ್. ಇವಾಗ ಹಂಗಾದ್ರೆ ಕಳಿಸ್ಬೋದಾಗಿತ್ತು, ಹಂಗಾದ್ರೂ ಕಳ್ಸಲ್ಲ ಸರ್. ನಾನ್ ಬರಲ್ಲ, ನನ್ ಏನಿದ್ರು ಇಲ್ಲಿ ಬಂದ್ ಹೋಗ ಅಷ್ಟೇ, ನಾನ್ ಬರೋದೇ ಇಲ್ಲ. ಅವ್ರ ಅಣ್ಣೋ ಅವ್ರ ತಮ್ಮನೋ ಇರೋದೀಗ? ಅವ್ರ ಅಣ್ಣ ಸರ್, ಅವ್ರ ಅಣ್ಣ. ಅವ್ರಿಗೆ ಮದುವೆ ಆಗಿದೆಯಾ? ಅವನು ಮದುವೆ ಆಗಿಲ್ಲ ಸರ್, ಇನ್ನು ಮದುವೆ ಆಗಿಲ್ಲ. ಮದುವೆ ಹುಡುಗಿ ಹುಡುಕ್ತಾ ಇದಾರೆ. ಓಹೋ, ಇನ್ನು ಹೌದು ಸರ್. ಅಲ್ಲಪ್ಪ, ಈಗ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಸರ್? ನಾನು ಹಾಗೆ 5 ವರ್ಷ ಆಯ್ತು ಸರ್. ನಾನಾಗೆ ಅಪ್ಪ, ನೀನೇ ಆಗಿರೋದು ತಾನೆ ಮದುವೆ? ಹ್ಞೂ ಸರ್. 5 ವರ್ಷ ಆಯ್ತಲ್ಲ, ಮಗು ಆಗಿಲ್ಲ, ಒಂದು ಮಕ್ಕಳಾಗಿಲ್ಲ. ಏನು ಅಂದ್ರೆ ಯಾರಲ್ಲೂ ಸಮಸ್ಯೆ ಇದೆ ಅಂತನ ತೋರಿಸ್ಕೊಳ್ಳೋ ಪ್ರಯತ್ನ ಇದೇನು ಮಾಡಿಲ್ವ ನೀವು? ಸರ್ ಮಾಡಿದೀವಿ ಸರ್. ಅವರಲ್ಲಿ ಸ್ವಲ್ಪ ಇದು ಥೈರಾಯ್ಡ್ ಐತೆ, ಗರ್ಭಕೋಶದಲ್ಲಿ ಸ್ವಲ್ಪ ಇದೈತೆ ಅಂತ ಹೇಳಿದ್ರು ಸರ್. ಅಂದ್ರೆ ಆಕೆಗೆ ಸಮಸ್ಯೆ ಇದೆ ಅಂತ? ಹೌದು ಸರ್, ಆಕೆಗೆ ಸಮಸ್ಯೆ. ಅದನ್ನೆಲ್ಲ ತೋರಿಸಿದ್ದೆ ಸರ್, ನಾನು ಮೈಸೂರಿಗೆ ಹೋಗಿ ಎಲ್ಲ ತೋರಿಸಿದ್ದೆ. ಎಲ್ಲ ತೋರಿಸಿದ್ರು. ಅವರು ಕಟ್ನಿಟ್ಟಲ್ಲಿ ಇರೋ ಅಂತ ಹೇಳ್ತಾರೆ ಡಾಕ್ಟರ್. ಕಟ್ನಿಟ್ಟಲ್ಲಿ ಇರ್ಸಲ್ಲ, ಅಲ್ಲ ಕರ್ಕೋಗಿ. ಕಟ್ನಿಟ್ ಅಂದ್ರೆ ಯಾವ ತರ? ಅಂದ್ರೆ ಮಟನ್ ತಿನ್ಬೇಡ, ಚಿಕನ್ ತಿನ್ಬೇಡ ಅಂತೆಲ್ಲ ಸೊಲ್ಯೂಷನ್ ಮಾಡ್ತಾರೆ ಸರ್ ಡಾಕ್ಟ್ರು. ಅಂದ್ರೆ ಸ್ವಲ್ಪ ಪಥ್ಯವಿರು ಅಂತ? ಪಥ್ಯವಿರು, ಮತ್ತೆ ನಿನ್ ಫುಡ್ಗಳಲ್ಲಿ ಸ್ವಲ್ಪ ಡೆರಿವೇಶನ್ ತಗೋತೀಯ, ಆ ರೀತಿ ಆಗುತ್ತೆ. ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಮಟನ್ ತಿನ್ಬೇಡ, ಚಿಕನ್ ತಿನ್ಬೇಡ ಅಂದ್ರು ಅದನ್ನು ತಿಂತೀಯಾ. ಈಗ ರವೆ ಉಂಡೆ ತಿನ್ಬೇಡ ಅಂದ್ರು ಅದನ್ನು ತಿಂತೀಯಾ. ಮತ್ತೆ ತಿನ್ಬೇಡ ಅಂತ? ಹೌದು ಸರ್. ಆ ರೀತಿ ಹೇಳಿದ್ರು. ಸಿಕ್ಕಾಬಟ್ಟೆ ಪ್ರಾಬ್ಲಮ್. ಅವ್ರ ತಾಯಿ ಅಲ್ಲಿ ಕರ್ಕೋಗಿ ಅವೆಲ್ಲ ಮಾಡ್ಸೋದು. ಏನ್ ಮಾಡ್ಸೋದು? ಅವ್ರ ತಾಯಿ ಅಲ್ಲಿ ಕರ್ಕೋಗಿ ಏನ್ ತಿಂದ್ರು ಏನೂ ಆಗಲ್ಲ, ನಮ್ಗೇನ್ ಮಕ್ಳೇ ಆಗಿಲ್ವಾ, ಆಗ್ಲವ್ರಿಗೆ. ಇವಾಗ ಏನ್ ತಿನ್ಬೇಡ ತಿನ್ಬೇಡ ಅಂತ ಹೇಳ್ತಾರೆ, ಏನ್ ತಿನ್ನು ಅಂತ ಹೇಳ್ಕೊಡೋ ಸರ್ ಅವ್ರು. ಈಗ ನಿಮ್ಮ ಅಣ್ಣ ಅವ್ರನ್ನ ಕೇಳಿದಾಗ ಏನಂತಾರೆ ಇದು ವಿಚಾರದಲ್ಲಿ? ನಮ್ಮ ಅಣ್ಣ ಅವರು ಈ ವಿಷಯ ನನಗ್ ಕೇಳಿ ನನಗ್ ತಲೆ ಕೆಟ್ಟೋಗೈತೆ. ಈ ವಿಷಯ ನನ್ಗೆ ಹೇಳಲೇಬೇಡ, ನಿನ್ ಮನ್ಸಿಗೆ ಏನ್ ಬೇಕೋ ಅದನ್ನ ಮಾಡು ಸರಿ. ನಿಮ್ ಮನ್ಸಿಗೆ ಏನ್ ಬೇಕೋ ಅದನ್ನ ಮಾಡು. ನಾನ್ ಮೊದಲೇ ಹೇಳಿದ್ದೆ, ನಿನ್ಗ ಡ್ರೈವರ್ಸ್ ಕೊಟ್ಬಿಡು ಅತ್ಲಾಗ ಅಮ್ಮಾಯಿಗ ಅಂತ ಹೇಳಿದ್ದೆ. ನೀನ್ ತಲೆ ಕೆಡ್ಸ್ಕೊಳ್ಳಿಲ್ಲ. ನಿನ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡು. ನಿನ್ ಏನ್ ಅನ್ಸುತ್ತೆ ಅದನ್ನ ಹೇಳ. ನಿನ್ ಮನ್ಸಲ್ಲಿ ಏನ್ ಅನ್ಸುತ್ತೆ ಅದ್ ನನ್ಗೆ ಹೇಳು, ಆಮೇಲೆ ನಾವು ಕುಂತ್ ಮಾತಾಡ್ದ ಅಂತ ಹೇಳಿದ್ರು ಸರ್ ಅವರು. ಅಂದ್ರೆ ನೀನ್ ನಿರ್ಧಾರ ತಗೊಳಪ್ಪ, ಅದರಂತೆ ನಾವೇನ್ ಸಪೋರ್ಟ್ ಮಾಡ್ಬೇಕು ಮಾಡ್ತೀವಿ ಅಂತ? ಹೌದು ಸರ್. ಅಂದ್ರೆ ಈ ಡೈವರ್ಸ್ ತಗೋಂತ ಅವ್ರು ಹೇಳಿದ್ದು ಎಷ್ಟು ವರ್ಷದ ಹಿಂದೆ? ಅವರು ಸ್ಟಾರ್ಟಿಂಗ್ ಒಂದು 2 ವರ್ಷದ ಹಿಂದೆ ಹೇಳಿದ್ದು ಸರ್. ಅವಾಗ್ಲೇ ಹೇಳಿದ್ರು ಸರ್. ಇವತ್ ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ನಾನು ಸುಮ್ಮನೆ ಹಂಗೇ ನಿಧಾನಕ್ಕೆ ಬಂದೆ ಸರ್. ಕರ್ಕೋಬೋದು, ನಮ್ಮ ಅಪ್ಪ ಅಮ್ಮನ್ ಕರ್ಕೋಬೋದು, ಮತ್ತೆ ನಮ್ಮ ಊರಲ್ಲಿ ನಮ್ಮ ಯಜಮಾನ್ರುಗಳು ಕರ್ಕೋಬೋದು ಅಂತೆಲ್ಲ ಮಾಡಿದೆ ಸರ್. ಅವ್ರಿಗೂ ಬಂದು ಅವ್ರಿಗೂ ಕರೆದು ಅವ್ರಿಗೂ ಇದಾಗ್ಬಿಟ್ಟು, ಅವರು ಒಂದು ಎಷ್ಟು ಸಲ ಬರೋದ, 1 ಸಲ 2 ಸಲ ಸರಿ, ಇದನ್ನ ಪದೇ ಮಾಡ್ಕೋಯ್ತು ಅಂದ್ರೆ ನಾವ್ ಎಷ್ಟು ಸಲ ಹೇಳ್ಬೇಕು ಅಲ್ಲಿಗೆ ಅಂತ ಹೇಳ್ತಾರೆ ಸರ್. ಹೌದಪ್ಪ, ಎಲ್ಲ ಈಗ ಯಾರು ಅದು ಕಾನೂನಾದರೂ ಅಷ್ಟೇ, ಪಂಚಾಯಿತಿ ಹಂತದಲ್ಲಿ ಅಥವಾ ಊರಿನ ಹಿರಿಯರ ಹಂತದಲ್ಲಾದರೂ ಅಷ್ಟೇ, ಅದು 1 2 ಅಬ್ಬಬ್ಬ ಅಂದ್ರೆ 3 ಸತಿ ಚಂದ. ನಿಮ್ಮ ವರ್ತನೆಗಳೇ ಹೀಗೆ ತಿಂಗಳಿಗೊಂದ್ಸಲಿ ಹೋಗೋದಂತೆ ಬರೋದಂತೆ ಇವ್ರು ಬಂದು ಯಾಕೆ ಪೊಳ್ಳಾಗಬೇಕು? ನಾಳೆಗೆ ನೀನೇ ಅಂತೀಯ ಇವ್ರು ನ್ಯಾಯಕ್ಕೆ ಬಂದಿದ್ರು, ಏನೋ ನೆಟ್ಟಿಗೆ ಮಾಡಲಿಲ್ಲ ಅಂತ. ಇಂಥವ್ನ ಜೊತೆಲಿ ಇಟ್ಕೊಂಡು ಯಾವ ನ್ಯಾಯಗಾರರು ಅಲ್ಲಿ ಪೊಳ್ಳಾಗದೆ ಉಳಿಯೋಕೆ ಸಾಧ್ಯ? ಬಂದ ತಪ್ಪಿಗೆ ಕೆಟ್ಟ ಹೆಸರು ತಾಣ್ಬೇಕಾಗುತ್ತೆ. ಆಯ್ತು, ಈಗ ಏನಾಗ್ಬಿಡುತ್ತೆ, ಇಂಥವೆಲ್ಲ ಆದಾಗ ಅಟ್ಲೀಸ್ಟ್ ಒಂದು ಮಗು ಇದ್ರೆ, ಒಂದು ಮಕ್ಕಳು ಅಂತ ಇದ್ದಿದ್ರೆ ಆಕೆಗೂ ಒಂದು ಸೀರಿಯಸ್ನೆಸ್ ಬರ್ತಿತ್ತು. ಈಗ ಮಕ್ಕಳನ್ನು ಕರ್ಕೊಂಡು ಅವ್ರ ಮನೆಗೆ ಹೋಗೋರು ಇದ್ದಾರೆ, ಅದು ಬೇರೆ ಕತೆ. ಆದರೆ ಏನೋ ನಿಮಗೂ ಒಂದು ಭರವಸೆ, ನಿಮಗೂ ಒಂದು ಜೀವನ ಅಂತ ಇರೋದು. ಆದರೆ ನನಗನ್ಸೋದು ಈಕೆಯನ್ನ ಬಿಡೋ ಕಡೆ ಒಂದು ಹೆಜ್ಜೆ ಇಡಿ ಅಂತ ನಾನು ಹೇಳಲ್ಲ. ಆದರೆ ನೀವು ಅವ್ರ ಹಂಗೆ ಇರೋದು, ಇವ್ರು ಹಿಂಗೆ ಇರೋದು ಅಂದರೆ, ಆ ಮೊದಲು ಏನು ಒಂದು ಕೆಟ್ಟ ಸಂಬಂಧ, ಒಂದು ಮೆಸೇಜ್ ಬಂದಿತ್ತು ಅಂತ ಏನು ಹೇಳಿದ್ರಲ್ಲ, ಅಂಥದ್ದೇನು ಇದೆ ಅಂತ ನಿಮ್ಗೆ ಅನಿಸುತ್ತಾ?
ಹೌದು ಸರ್, ಅವ್ರ ಅಪ್ಪನ ಫೋನ್ ಆನ್ಲೈನ್ ಅಲ್ಲೇ ಇರ್ತಾರೆ ಸರ್. ಒಂದು 12 ಗಂಟೆ 1 ಗಂಟೆ ತನಕ ಬರೀ ಆನ್ಲೈನ್ ಅಲ್ಲೇ ಇರ್ತಾರೆ ಸರ್. ಆನ್ಲೈನ್ ಅಲ್ಲೇ 1 ಗಂಟೆ ಗಂಟು ಆನ್ಲೈನ್ ಇರ್ತಾರೆ. ಅದೇನಂತ ನಮಗ್ ಗೊತ್ತಿಲ್ಲ. ನಾನು ಅವ್ರ ಫೋನ್ ನಮ್ ಕೈಲಿ ಕೊಡಲ್ಲ ಸರ್. ಅವರು ಹಿಂಗ ಆದ್ಮೇಲೆ ಫೋನ್ ನನ್ ಕೈಲಿ ಕೊಡ್ತಾ ಇಲ್ಲ ಸರ್. ಇನ್ನು ಫೋನ್ ನಿಮ್ ಕೈಲಿ ಕೊಡ್ತಿಲ್ಲ ಅಂದ್ರೆ ಯಾವಾಗ ಬಂದಿದ್ರು? ನಿಮ್ಮ ಹತ್ರ ಇಲ್ವೇ ಇಲ್ಲ, ನಿಮ್ಗೆ ಹೆಂಗ್ ಕೊಡ್ತಾರೆ ಸರ್? ಅವ್ರ ಮನೆಗೆ ಹೋದಾಗ್ಲೂ ಅಷ್ಟೇ ಸರ್, ಅವ್ರ ಫೋನ್ ನಮ್ಮ ಹತ್ರ ಕೊಡಲ್ಲ ಸರ್ ಅವರು. ಓಹೋ, ಓಕೆ ಓಕೆ. ನಮ್ಮ ಮನೆಗೆ ಬಂದಾದ್ರು ಅಷ್ಟೇ, ಅವ್ರ ಫೋನ್ ನಮ್ಮ ಹತ್ರ ಕೊಡಲ್ಲ. ಫೋನ್ ಕೊಡಲ್ಲ. ಹೌದು ಸರ್. ಈಗ ನಿಮ್ಮ ತಾಯಿ ತಂದೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ದುಃಖ ಪಡ್ತಾರ ಅಥವಾ ಏನು ಹೇಳ್ತಾರೆ ಸಲಹೆ? ದುಃಖ ಪಡ್ತಾರ ಸರ್. ಏನ್ ಈ ರೀತಿ ಏಜ್ಗೆ ಹಿಂಗ್ ಆಗ್ಬಿಡ್ತಲ್ಲ, ಈ ರೀತಿ ನಾವೇ ತಗೋ ಹಳ್ಳಕ್ಕ ಇದ್ ಮಾಡ್ಬಿಟ್ವಲ್ಲ, ನುಗ್ಬಿಟ್ವಲ್ಲ ಅಂತ. ನಿಮ್ದು ಆಸ್ತಿ ಎಲ್ಲ ಏನಿದೆ? ಆಸ್ತಿ ನಮ್ಗೆ 3 ಎಕರೆ ಜಮೀನ್ ಐತೆ ಸರ್ ಅಷ್ಟೇ. ಪಾಪ ಹಿಂಗೆ ಅಲ್ಲ. ಈಗ ಯಾರು ತಪ್ಪಿದೆ ಸರಿ ಇದೆ ಅನ್ನೋದಕ್ಕಿಂತ ಬಹುಶಃ ಈ ರೀತಿ ಕಣ್ಣ ಮುಚ್ಚಾಲೆ ಆಟ ಆಡಿಕೊಂಡು ಬಂದು ಮನೆಯನ್ನು ಬೆಳಗಬೇಕಾದ ಒಂದು ಹೆಣ್ಣುಮಗಳು ಆಯಿತು. ಗಂಡ ಯಾಕೋ ಸರಿ ಇಲ್ಲ, ಅವನೊಬ್ಬ ನೀಚ, ಅವನೊಬ್ಬ ಪರಸ್ತ್ರೀ ವ್ಯಾಮೋಹಿ ಅಥವಾ ಅಂಥದ್ದೇನೋ ದುಷ್ಟ ಅಂದಾಗ ಸಂಪೂರ್ಣವಾಗಿ ಬಿಡ್ಲಿಕ್ಕೆ ಆಕೆಗೆ ಹಕ್ಕಿದೆ. ಅಥವಾ ಆಕೆಯು ಒಂದೊಳ್ಳೆ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಅರ್ಹಳಿದ್ದಾಳೆ ಡೈವರ್ಸ್ ಕೊಟ್ಟು. ಆದರೆ ಒಂದು ಯಾವುದೂ ಕ್ಲಾರಿಟಿ ಇಲ್ಲದೇನೆ ಇಲ್ಲಿರೋದು ಅಥವಾ ಅಲ್ಲಿರೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೇನೆ ಈ ರೀತಿ ಮಾಡ್ತಾ ಕೂತ್ಕೊಳ್ಳೋದು ಒಳ್ಳೇದಲ್ಲ. ಬಟ್ ನನಗನ್ಸುತ್ತಪ್ಪ, ಇಂಥವೆಲ್ಲ ಆದಾಗ ಈಗ ಯಾರನ್ನ ಹೋಗಪ್ಪ ಕರ್ಕೊಂಡು ಒಂದು 4 ಜನ ಹಿರಿಯರನ್ನು ಕರ್ಕೊಂಡು ಹೋಗಿ ದಯವಿಟ್ಟು ಕೇಳಪ್ಪ ಅಂತ ಹೇಳೋಣ ಅಂದರೆ ಅದಾಗಲೇ ಈ ಮರಳನ್ನು ಪುಡಿ ಎಣಿಸಬಹುದು. ನೀವು ಹೋಗಿರೋದು ಎಣಿಸೋಕ್ಕಲ್ಲ, ಅಷ್ಟು ಸಾರಿ ಹೋಗಿ ಬಂದ್ಬಿಟ್ಟಿದ್ದೀರಾ ಸರ್. ಒಂದು 15 ಸರಿ ಹೋಗಿ ಬಂದವ್ರೆ ಸರ್. ಇಷ್ಟು ಒಂದು 5 ವರ್ಷದಲ್ಲಿ 15-20 ಸರ್ ಆಗೈತೆ ಸರ್. ಇಲ್ಲಪ್ಪ, ಇದು ತೀರಾ ಅತಿ ಆಯಿತು. ಅದರಲ್ಲೂ ತಂದೆ ತಾಯಿ ಆಗಿರ್ತಕ್ಕಂಥವ್ರು ಈಗ ಸರಿ, ಅವ್ರಿಗೊಬ್ಬ ಮನೇಲಿ ಗಂಡು ಮಗ ಇದ್ದಾನೆ, ನಾಳೆ ಆ ಹೆಣ್ಣು ಇದೇ ಥರ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅವ್ರಿಗಾನೋ ಅರ್ಥವಾಗುತ್ತೆ. ಅದೇನೇ ಇರಲಿ, ಧರ್ಮಕ್ಕೆ ಜಯವಾಗಲಿ. ಆದರೆ ನೀವು ಈ ಸಮಯದಲ್ಲಿ ಕಾನೂನಿಗೆ ಮೊರೆ ಹೋಗೋದು ಬಹಳ ಮುಖ್ಯ. ಏನಾಗ್ಬಿಡುತ್ತೆ ನೋಡಪ್ಪ, ಅವ್ರಿಗೂ ಚಿಕ್ಕ ವಯಸ್ಸು, ನಿಮಗೂ ಚಿಕ್ಕ ವಯಸ್ಸು. ಇದು ಹಿರಿಯರ ತಪ್ಪಿನಿಂದ ಆಯಿತೋ ಅಥವಾ ಈಗ ಅಹಂಕಾರಗಳ ಆಟಗಳು ನಡೀತಾ ಇದ್ದವು, ಏನಾಗ್ತಾ ಇದೆಯೋ ಅದರ ಅಂತಿಮವಾಗಿ ಇಬ್ಬರಿಗೂ ನಿನಗಿಷ್ಟ ಇದೆ ಅವ್ರಿಗಿಷ್ಟ ಇಲ್ಲ, ಅಥವಾ ಅವ್ರಿಗಿಷ್ಟ ಇದೆ ನಿಮಗಿಷ್ಟ ಇಲ್ಲ. ಒಂದು ವಾಹನದ 2 ಚಕ್ರಗಳು ಸಮ ಪ್ರಮಾಣದಲ್ಲಿ ಆರೋಗ್ಯಯುತವಾಗಿದ್ದರೆ ಆ ಪ್ರಯಾಣ ಚೆನ್ನಾಗಿರುತ್ತೆ. ಹೌದಲ್ಲಪ್ಪ? ಹೌದು ಸರ್. ಒಂದು ಹೋಗೋಣ ಅನ್ನುತ್ತೆ, ಇನ್ನೊಂದು ನಾನು ಪಂಚರ್ ಆಗ್ತೀನಿ ಅನ್ನುತ್ತೆ. ಈ ಪ್ರಯಾಣದ ಕಥೆ ಏನಾಗಬೇಕು ಸರ್? ನಾನೇ ಸೋತು ಅವ್ರ ಮನೆಗ ನಾನ್ ಬರಲ್ಲ ಅಂದಾಗೆಲ್ಲ ಸೋತು ಅವ್ರ ಮನೆಗೆ ಹೋಗಿದ್ದೀನಿ ಸರ್. ನಾನೇ ಸೋತು ನಾಳೆ ಬರ್ತೀನಿ ಬಾ ಇವತ್ತು ಅಂತ ಕರೆಯೋದು ಸರ್. ನಾಳೆ ಬರ್ತೀನಿ ಬಾ ಅಂತ ಕರೆಯೋದು. ಬೆಳಿಗ್ಗೆ ಎದ್ರೆ ಸಂಜೆ ಹೋಗೋದ, ನಾನು ಬರಲ್ಲ ಹೋಗು ಅಂತ ಕಳ್ಸೋದು ತಿರ್ಗೆ. ಇಲ್ಲಪ್ಪ, ಇದು ಒಳ್ಳೇದಲ್ಲ. ಅಂದರೆ ನೋಡಯ್ಯ, ಬದುಕಲ್ಲಿ ಸ್ವಾಭಿಮಾನ ಮುಖ್ಯನಪ್ಪ. ನಾಳೆ ಮದುವೆ ಆಗುತ್ತೋ ಆಗಲ್ವೋ, ಆಕೆ ಬರ್ತಾಳೋ ಇಲ್ವೋ, ಮಕ್ಕಳು ಆಗುತ್ತೋ ಆಗಲ್ವೋ, ಅಂತಿಮವಾಗಿ ಊರಿನ ಜನ ಸಂಬಂಧಿಕರು ಅಥವಾ ಲೋಕವೇ ನಿನ್ನ ಬಗ್ಗೆ 1000 ನಗಲಿ ಆಡ್ಕೊಳ್ಳಿ, ಏನಾದರೂ ಆಗಲಿ, ಬದುಕಲ್ಲಿ ಯಾವುದಾದ್ರೂ ಒಂದು ವಿಚಾರಕ್ಕೆ, ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬೇಗ ಬರೋದು ಬಹಳ ಮುಖ್ಯವಾಗುತ್ತೆ. ಏನಾಗ್ಬಿಡುತ್ತೆ, ತುಂಬ ಸಾರಿ ಕಾಲಿಗೆ ಚುಚ್ಚಿಕೊಂಡ ಮುಳ್ಳು ಬಗ್ಗಿ ತಕ್ಕೊಂಡ್ರೆ ಎಲ್ಲಿ ಜನರ ನಗ್ತಾರೆ ಅಂದುಕೊಂಡು ಹಂಗೆ ನಡ್ಕೊಂಡು ಹೋದ್ರೆ ನಾಳೆ ಸೆಪ್ಟಿಕ್ ಆಗಿ ಕಾಲು ತೆಗೆದಾಕ್ತಾರಲ್ಲಪ್ಪ. ಅಂದರೆ ಆ ಮುಳ್ಳನ್ನು ಬೇಗ ತಕ್ಕೊಳ್ಳೋದಿಕ್ಕೆ ನಮಗೆ ಬೇರೆ ಬೇರೆ ಕಾರಣ, ತೆಗೆದೇ ಇರೋದಕ್ಕೆ ನಮಗೆ ಬೇರೆ ಬೇರೆ ಕಾರಣ ಇರ್ತವೆ. ಅಯ್ಯೋ ನಾಳೆ ಏನೋ ಎತ್ತೋ, ಅಯ್ಯೋ ಆಸ್ತಿಲ್ ಪಾಲು ಕೊಡಬೇಕು, ಅಯ್ಯೋ ಜನ ಏನಂತಾರೋ, ಅಯ್ಯೋ ಬದುಕೇ ಶಾಶ್ವತವಲ್ಲ. ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಕೆಲವೊಮ್ಮೆ ಏನಾದ್ರು ಖರ್ಚು ಮಾಡಿದ್ರೆ ದುಡ್ಡು ಖಾಲಿ ಆಗುತ್ತೆ ಅಂತ ಜೇಬಳಿಗೆ ಇಟ್ಕೊಂಡು ಹೋಗಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಆ ದುಡ್ಡೆಲ್ಲೋ ಆ ರಸ್ತೆಯಲ್ಲಿ ಬಿದ್ದೋಗಿ ಇನ್ಯಾರಿಗೋ ಸಿಕ್ಕಿರುತ್ತೆ. ಇದನ್ನು ಏನನ್ಲಿ ನಾನು, ಅಂದರೆ ಖರ್ಚಾಗಬಾರ್ದು ಅಂತ ಜೇಬಲ್ಲಿ ಇಟ್ಕೊಂಡೆ ಹೌದು, ಆದರೆ ಅದು ಉದುರೋಗಿ ಇನ್ಯಾರಿಗೂ ಸಿಕ್ತಲ್ಲ. ಇದು ಮನುಷ್ಯನಿಗೂ ಮೀರಿ ಇನ್ನೇನೋ ಅಂದರೆ ಕಳ್ಕೊಳ್ಬೇಕು ಅಂತ ಇದ್ದರೆ ಈ ರೀತಿ ಮದುವೆ ಆದಮೇಲೆ ಒಂದಷ್ಟು ನೋವು ಅನುಭವಿಸಿ ನೀವು ಅಲ್ಲೊಂದಷ್ಟು ನೋವು ತಿಂದು ಪಾಠ ಕಲಿಬೇಕು ಅಂತ ಇದ್ದರೆ ಇವರೆಲ್ಲ ಪಾತ್ರಧಾರಿಗಳು ನಿಮ್ಮ ಬದುಕಲ್ಲಿ. ಅವರು ಬಂದಿರೋದು, ಮದುವೆ ಆಗಿರೋದು, ಈ ರೀತಿ ಆಟ ಆಡಿಸ್ತಿರೋದು. ನೋಡಪ್ಪ, ಇಲ್ಲಿ ಯಾರನ್ನು ದೂರಿ ಪ್ರಯೋಜನ ಇಲ್ಲ.
ಹೌದು ಸರ್. ಇವತ್ತು ದೊಡ್ಡವರು ಹೇಳ್ಬೋದು, ಅಯ್ಯೋ ನಾವು ತಾಂಡೋಗಿ ನಿಮ್ಮನ್ನು ಹಳ್ಳಕ್ಕೆ ದೂಗ್ಬಿಟ್ಟು ಅಥವಾ ನಾವು ಮದುವೆ ಮಾಡಿಬಿಟ್ಟು ನಮ್ಮ ತಪ್ಪು, ಅದು ಏನೇ ಇರಲಿ. ಇಲ್ಲಿ ಈ ಸಮಯದಲ್ಲಿ ನೀವು ತಪ್ಪಿತಸ್ಥರ ಪಟ್ಟಿ ಕೊಡ್ತಾ ಹೋಗಬೇಕು ಅಂದರೆ ಆ ಮದುವೆಯಲ್ಲಿ ವಾಲ್ಗ ಓದ್ದವನಿಂದ ಹಿಡಿದು ಪುರೋಹಿತ ಮಾಡಿದವನಿಂದ ಹಿಡಿದು ಮಾಡಿಸಿದವರಿಂದ ಎಲ್ಲರ ಮೇಲೂ ಕೊಡ್ಬೋದು. ಹ್ಞೂ ಸರ್. ಈಗ ಸಮಯ ಅದಲ್ಲ, ಯಾವ್ಯಾವ್ರನ್ನ ಬೈತಾ ಕೂತ್ಕೊಳ್ಳೋದಲ್ಲ. ಆಕೆ ತನ್ನ ತಂದೆ ತಾಯಿ ಹೇಳಿದ ಮಾತನ್ನ ಕೇಳಬೇಕು ಅಂತಲ್ಲ, ಆದರೆ ಎಂಥ ಮಾತನ್ನು ಕೇಳಬೇಕು ಅನ್ನೋ ವಿವೇಕ ಇರಬೇಕಲ್ಲಪ್ಪ. ಒಂದು ಸಂಪ್ರದಾಯ, ಒಂದು ಕಟ್ಟುಪಾಡು ಅಂತ ಇದೆ. ಈಗ ನಿನ್ನ ಮನೆ ಅಕ್ಕ ಹೋಗಿ ನಿನಗೆ ಒಡ ಹುಟ್ಟಿದ ಹೆಣ್ಮಗಳು ಹೋಗಿ ಇನ್ನೊಂದು ಮನೆ ಬೆಳಕೊಂಡು ಆ ಮನೆಯಲ್ಲಿ ಕಷ್ಟವೋ ಸುಖವೋ ಇಲ್ವಾ ಸರ್? ನಾವು ನಮ್ಮ ಭಾವ ಏನೇ ಅವರು ಒಳದು ಕಳಿಸಿದ್ರು ಹಿಂಗ್ ಮಾಡ್ಬೇಡಿ, ಹಿಂಗನ್ನ ಅಲ್ಲೇ ಬಾಳ್ಬೇಕು ನೀನು, ಅಲ್ಲೇ ಇದ್ ಮಾಡಿ ಚೆನ್ನಾಗಿರ್ಬೇಕು ನೀನು, ಯಾಕೆ ಮಾಡಿದ್ರಿ ಅಂತ ನಾವ್ ಅವ್ರ ಹತ್ರ ಜಗಳನೂ ಆಡಲ್ಲ. ನೀವು ಜಗಳ ಆಡ್ಕೊಂಡು ನೀವು ಅನ್ಸರ್ಸ್ಕೋಬೇಕು, ನೀವು ಹೆಣ್ಮಕ್ಳಿದಾವೆ, ನಿಮ್ಮನ್ನ ನೀವು ರೂಪಿಸ್ಕೋಬೇಕು ಅಂದ್ಬಿಟ್ಟು ನಮ್ಮ ಅಕ್ಕನ್ನೇ ನಾವೇ ಬುದ್ಧಿ ಹೇಳಿ ಕಳಿಸ್ಬಿಡ್ತೀವಿ ಸರ್. ಇರ್ಲಪ್ಪ, ಎಲ್ಲದಕ್ಕೂ ಪ್ರತಿಫಲ ಅಂತ ಇದ್ದೇ ಇದೆ. ಅವ್ರ ತಂದೆ ತಾಯಿ ಇವತ್ತೇನು ಮಾಡುತ್ತಿದ್ದಾರೆ ಅದಕ್ಕೊಂದು ಪ್ರತಿಫಲ ಇರುತ್ತೆ. ಆದರೆ ನಿಮಗೆ ನಾನು ಹೇಳೋದು, ಕಾಲಿಗೆ ಮುಳ್ಳು ಚುಚ್ಚಿದೆ, ಈ ಸಮಯದಲ್ಲಿ ಸೆಪ್ಟಿಕ್ ಆಗೋವರೆಗೂ ಇದ್ದು ಆಮೇಲೆ ಕಾಲನೇ ತೆಗೆದು ಹಾಕಬೇಕು ಅನ್ನೋ ಸ್ಥಿತಿಗೆ ಬಂದು ತಲುಪುವ ಮುಂಚೆ ನೀವು ನಿಮ್ಮ ಅಣ್ಣ ಹೇಳ್ದಂಗೆ ಒಂದು ನೋಡಪ್ಪ, ಇವತ್ತು ಬದುಕೋದಿಕ್ಕೆ 1000 ದಾರಿ ಇದ್ದಾವೆ. ತೀರಾ ಒಂದು ಮಗು ಇದ್ದಿದ್ರೆ ನೋಡಪ್ಪ ಅಂಚೇರಿಸ್ಕೊಂಡು ಹೋಗಯ್ಯ ಅಂತ ಹೇಳ್ತಿದ್ದೆ. ಈಗಲೂ ಬಿಟ್ಟು ಅಂತ ನಾನು ಹೇಳ್ತಿಲ್ಲ, ಬಟ್ ಇಂಥದ್ದೊಂದು ಕಾನೂನಾತ್ಮಕ ಹೆಜ್ಜೆ ಇಡದ ಹೊರತು ಬಿಡು ನಾವೇನು ಮಾಡಿದ್ರು ನಡೆಯುತ್ತೆ. ಈಗ ಆಕೆಗೇನು ಕೆಟ್ಟ ಸಂಬಂಧ ಇದೆ ಅಂತ ನಾನು ಖಚಿತವಾಗಿ ಏನೂ ಆಪಾದನೆ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಆದರೆ ಒಂದು, ನಿಮಗಿಂತ ಎಷ್ಟು ವರ್ಷ ಚಿಕ್ಕವರಪ್ಪ ಅವರು? ಅವ್ರಿಗೆ ಇವಾಗ 22 ಸರ್, ಅವ್ರಿಗೆ 23. ದೇವ್ರೆ, ಆ 23 ವರ್ಷದ ಹೆಣ್ಣುಮಗಳು ಆಯಿತು, ಆಕೆಗೇನೋ ಲೋಕಜ್ಞಾನ ಇಲ್ಲ, ಅಪ್ಪ ಅಮ್ಮನಿಗಾದರೂ ಇರಬೇಕಿತ್ತು. ಆದರೆ ಅಪ್ಪ ಅಮ್ಮನೇ ಆ ಹೆಣ್ಮಗಳು ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ವೋ, ಅಥವಾ ಗೊತ್ತಾದರೂ ಕೂಡ ಅದು ಜಾಣ ಕುರುಡುತನವೋ ಗೊತ್ತಿಲ್ಲ. ಆದರೆ ನೀವು, ನನಗನ್ಸುತ್ತೆ ಆಕೆಯನ್ನು ನೀವು 17-16 ವಯಸ್ಸಿಗೆ ಮದುವೆ ಆಗ್ಬಿಟ್ಟಿದ್ದೀರಾ, ಹೌದಲ್ಲ? 18ನೇ ವಯಸ್ಸಿಗೆ ಸರ್. ಈ ಸಮಯದಲ್ಲಿ ಒಂದು ಹೆಣ್ಮಗಳು ಸಂಸಾರದಲ್ಲಿ 3-4 ವರ್ಷ 5 ವರ್ಷ ಕಳೆದಾದ ಮೇಲೂ ಕೂಡ ಅದೇ ಸ್ಕೂಲ್ ಲೆವೆಲಲ್ಲಿ ಇರಬೇಕಾದ ಬುದ್ಧಿಯನ್ನೇ ಸಂಸಾರದಲ್ಲೂ ಬಂದು ತೋರಿಸ್ತಾ ಇದ್ದಾರೆ ಎಂದಾಗ ಆ ಸಂಸಾರಗಳು ಉದ್ಧಾರ ಆಗಲ್ಲಪ್ಪ. ಈಗ ಇಷ್ಟೇ ಮಾಡು, ನಿನ್ನ ತಂದೆ ತಾಯಿ ನಿನಗೆ ಯಾವತ್ತೂ ದೇವರು ಅಥವಾ ಅವ್ರ ಸೇವೆ ಮಾಡಿಕೊಂಡೇ ನೀನು ಇರಬೇಕು, ಹೌದು. ಆದರೆ ಈ ವಿಚಾರದಲ್ಲಿ ಸಾಧ್ಯವಾದರೆ ಇನ್ನೊಮ್ಮೆ ಹೋಗಿ ಬಾಗಿ ಕರೆಯೋ ಪ್ರಯತ್ನ ಮಾಡು. ಅದಾಗಿಯೋ ಮತ್ತು ಅದೇ ಆಯಿತು ಅಂದರೆ ಈ ವರ್ಷದ ಕೊನೆಯವರೆಗೂ ನೀನು ಕಾಯಪ್ಪ. ಅಂದರೆ ಈಗ ನೋಡಪ್ಪ, ಬಿಡಿಸ್ಕೊಳ್ಳೋದು ಈಸಿ, ಹೋಗ್ತೀಯ ಡೈವರ್ಸ್ ಕೊಟ್ಬಿಡ್ತೀಯ, ಅದು ಆಯಿತು. ಆದರೆ ನನಗನ್ಸೋದು 23 ವರ್ಷದ ಹೆಣ್ಮಕ್ಳಿಗೆ ಅಟ್ಲೀಸ್ಟ್ ಸರ್ ಅವ್ರು ಅಂತ ಇರೋದು ಸರ್, ನೀನ್ ಕೊಟ್ರು ಕೊಡು, ನಾವು ನಮ್ಮ ಮಗಳಿಂದ ನಾನು ಕೊಡ್ಸಲ್ಲ, ನಾನು ಕೊಡಲ್ಲ, ನೀನ್ ಕೊಟ್ರು ಡ್ರೈವರ್ಸ್ ಕೊಡು, ನಾನು ತಗೋತೀನಿ ಅಂತ ಅವರು ಸರ್. ಈಗ ನಾನು ಹೇಳೋದು, ಯಾವಾಗ ಅವರಿಗೆ ನೀವು ಸಂಪೂರ್ಣವಾಗಿ, ಅಂದರೆ ಕಾರಣ ಏನೇ ಇರ್ಬೋದು, ನೀವು ಬೇಡ ಅನ್ನೋ ಸತ್ಯವನ್ನು ನೀವು ಮೊದಲು ಒಪ್ಕೊಳ್ಬೇಕು. ಈಗ ನಿಮಗದು ಬೇಕಿರ್ಬೋದು, ಹೌದು ಸರ್. ಅವರಿಗೆ ನೀವು ಬೇಕಿಲ್ಲ ಅಂದಾಗ ಸತ್ಯ ಏನು, ಇಬ್ರು ಜೊತೆಯಾಗಿ ಬದುಕಬೇಕು ಅಂದಾಗ ಅದು ಇಬ್ಬರಿಗೂ ಇಷ್ಟ ಇರಬೇಕು. ಅವ್ರ ಬಾಯಿಂದಲೇ ಅದು ಬರ್ತಾ ಇದೆ ಎಂದಾಗ ಸುಮ್ಮನೆ ಕಾಯೋದು ನಿನ್ನ ಯೌವನವನ್ನು ವ್ಯರ್ಥ ಮಾಡ್ಕೊಳ್ತೀಯಪ್ಪ. ಇದಾದ ಮೇಲೆ ಇನ್ನೊಂದು ಆಗು ಅಂತ ನಾನು ಹೇಳ್ತಾ ಇಲ್ಲ. ಆ ಹೆಣ್ಮಗಳಿಗೆ ಇಷ್ಟವಿಲ್ಲದೆ ನೀನು, ಆ ಹೆಣ್ಮಗಳು ಬದುಕು ಹಾಳಾಗುತ್ತೆ, ನಿನ್ನ ಬದುಕು ಹಾಳಾಗುತ್ತೆ. ಈಗ ಅವ್ರ ತಂದೆ ತಾಯಿನೇ, ಅಯ್ಯೋ ಯಾಕಪ್ಪ ನನ್ನ ಮಗಳನ್ನ ಬಿಡ್ತಾ ಇದ್ದೀಯಾ, ನನ್ನ ಮಗಳು ಏನು ಅನ್ಯಾಯ ಮಾಡಿದ್ಲು, ಅವಳೇನು ತಪ್ಪಿದ್ರೆ ನಾವು ಕಪಾಳ ಕೊಡ್ದು ಬುದ್ಧಿ ಹೇಳ್ತೀವಿ, ನೀನು ಯಾಕಪ್ಪ ಹಿಂಗೆ ನನ್ನ ಮಗಳನ್ನ ಬಿಡ್ತಾ ಇದೀಯಾ ಅಂತ ಕಾಲಿಡ್ಕೊಂಡು ಮಗಳು ಬದುಕು ಉದ್ಧಾರ ಮಾಡಬೇಕಾದ ಹೆತ್ತವ್ರೆ ನೀನು ಬೇಕಾದ್ರೆ ಡೈವರ್ಸ್ ಕೊಡು ಅನ್ನೋ ಹಂತಕ್ಕೆ ಹೋದಾಗ ಅದು ಬೇರೆದೇ ಕಥೆನಪ್ಪ, ಆಯ್ತಾ? ಇಲ್ಲಿ ನೀವು ಸುಮ್ಮನೆ ಕೊರಗ್ತಾ ಕೂತ್ಕೊಂಡು ನೋಡಯ್ಯ, ಡೈವರ್ಸ್ ಆಗಿರೋರು ಈ ಜಗತ್ತಲ್ಲಿ ನೀನು ಮೊದಲನೇವರು ಅಲ್ಲ, ಕೊನೆಯವರು ಅಲ್ಲ. ಹಾಗಂತ ಡೈವರ್ಸ್ ಅನ್ನೋದು ಸಾಧನೆನೂ ಅಲ್ಲ. ಒಂದಿಗೆ ಬಾಳೋದು, ತಿದ್ದುಕೊಂಡು ಬಾಳೋದು, ಹೊಂದಾಣಿಕೆ ಮಾಡಿಕೊಳ್ಳೋದು, ಇವೆಲ್ಲ ನಿಮ್ಮಿಬ್ಬರಿಗೂ ಈಗ ನಿಮಗೂ ಗೊತ್ತಾಗಲ್ಲ, ಅವ್ರಿಗೂ. ಈಗ ನಿಮ್ಮದೇನೋ ಒಂದು 28 ವರ್ಷ, ಈಗೇನು ಬಿಡಿಸ್ಕೊಂಡ್ರು ಕೂಡ ನಾಳೆ ನಿಮ್ಮ ಬದುಕು ಅಂದರೆ ವೈವಾಹಿಕವಾಗಿ ಬೇರೆದು
ದುಡಿತೀರಾ, ತಿಂತೀರಾ, ಉಣ್ತೀರಾ, ಮಲಗ್ತೀರಾ, ಅದೆಲ್ಲ ಚೆನ್ನಾಗಿ ನಡಿಬೋದು. ಬಟ್ ಮದುವೆ ಅಂತ ಬಂದಾಗ ನಿನ್ನನ್ನು ಬಿಡಿಸ್ಕೊಂಡು ಅವರು ನೆಮ್ಮದಿಯಾಗಿರೋಕ್ಕೆ ಚೆನ್ನಾಗಿರೋದು, ಎರಡನೇ ಮದುವೆ ಆಗೋದು ಅದೂ ಸಾಧ್ಯವಿಲ್ಲ, ನಿಮ್ಮದೂ ಸಾಧ್ಯವಿಲ್ಲ. ಯಾಕಂದರೆ ಮೊದಲನೇದೇ ಎಡವಟ್ಟಾಗಿ, ಮೊದಲನೇದೇ ಸರಿಯಾಗಿ ಆಗದೇ ಇರೋ ಲೋಕ ಇವತ್ತು ಬಂದು ನಿಂತಿದೆ. ಎರಡನೇ ಮದುವೆಯಲ್ಲಿ ಏನೋ ಒಂದು 4 ದಿನ ಆರಂಭದಲ್ಲಿ ಅಗಸ ಬಟ್ಟೆ ಎತ್ತೆತ್ತಿ ಒಗಿತಿದ್ನಲ್ಲ, ಹಂಗೆ ಹೋಗ್ತಾ 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 ಎಲ್ಲವೂ ಅದೇ. ಹಾಗಾಗಿ ನಾನು ಈಕೆಯಿಂದ ಬಿಡಿಸ್ಕೊಂಡ್ರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ ನೀನು ಅಂದ್ಕೊಳ್ಬೇಡ. ಇವರಿಂದ ಬಿಡಿಸ್ಕೊಂಡ್ಬಿಟ್ಟು ಡೈವರ್ಸ್ ತಗೊಂಬಿಟ್ಟು ನಾನು ನೆಮ್ಮದಿಯಾಗಿರ್ತೀನಿ ಅಂತ ಅವರು ಅಂದ್ಕೊಳಂಗಿಲ್ಲ. ಬದುಕು ಹಂಗೆ. ಇದಾದ ಮೇಲೆ ಒಂದು 2-3 ವರ್ಷ ಚಂದ ಅನಿಸ್ಬೋದು. ಇನ್ಯಾರನ್ನೂ ಮದುವೆ ನೀವು ಆಗ್ಬೋದು, ಅವರು ಆಗ್ಬೋದು. ಆಮೇಲೆ ನಿಜವಾದ ಬದುಕು ಶುರುವಾಗುತ್ತೆ. ಅದೇನೇ ಇರಲಿ, ಈ ಹೆಣ್ಮಗಳಿಗೆ ಅಥವಾ ಅವ್ರ ತಂದೆ ತಾಯಿಗೆ ನಿಮ್ಮ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಅಂದರೆ ಇದನ್ನು ಮುಂದುವರಿಸ್ಕೊತಾ ಕೂರೋದು ಒಳ್ಳೇದಲ್ಲಪ್ಪ. ನೀನು ಕಾನೂನಾತ್ಮಕವಾಗಿ ಒಂದು ಹೆಜ್ಜೆ ಇಡು. ಏನೋ ನಾವು ಬದುಕ್ತೀವಿ ಅಂತ ಅವರು ಬಂದರೆ ಮತ್ತೆ ಅವಕಾಶ ಕೊಡು, ತಪ್ಪಿಲ್ಲ. ಆದರೆ ಅವರಿಗೆ ನೀವು ಬೇಡ ಅಂದಾಗ ಸುಮ್ಮನೆ ಅವ್ರು ಯಾರ್ದೋ ಸಂಪರ್ಕದಲ್ಲಿರೋದು, ನೀವಿಲ್ಲಿ ಸುಮ್ಮನೆ ಒದ್ದಾಡಿಕೊಂಡು ಕೂತಿರೋದು, ನಾಳೆ ಎಲ್ಲವೂ ಏನೇನೋ ಎಡವಟ್ಟು ಮಾಡಿಕೊಂಡು ಕಡೆಗೆ ಗಾಡಿ ಓನರ್ ನೀನಾಗಿರ್ಬೇಕಾದ್ರೆ ಆ ಗಾಡಿನ ಯಾರು ತಗೊಂಡು ಎಲ್ಲಿ ಓಡಿಸಾಡಿದ್ರು ಅದಕ್ಕೆ ನೀನೇ ಹೊಣೆ, ಹೌದಲ್ಲಪ್ಪ? ಹೌದು ಸರ್. ಜೀವನವು ಹಾಗೆ ಕಣಯ್ಯ. ಕೆಲವೊಮ್ಮೆ ನಾನು ನನ್ನ ಗಾಡಿಯ ಮೇಲಿನ ಹಿಡಿತ ನನಗಿಲ್ಲ ಅಂದರೆ ಒಂದು ಮಾರಿಬಿಡ್ಬೇಕು, ಇಲ್ಲ ಅದನ್ನು ಮರೆತು ಬಿಡಬೇಕು. ಮನುಷ್ಯನ ಬದುಕು ಹೆಚ್ಚು ಕಡಿಮೆ ಅದರ ಸನ್ನಿಹಿತವೇ ಬರುತ್ತೆ. ಹಾಗಾಗಿ ಆ ಹೆಣ್ಮಗಳು ಕುರಿತು ಯಾವ ಆಪಾದನೆಯನ್ನು ಹೊರಿಸಬೇಡ. ಅವ್ರಿಗೆ ನೀವು ಬೇಡ ಅನ್ನೋ ಸತ್ಯ. ಅವ್ರ ಜೀವನ ಹಾಳು ಮಾಡ್ಬೇಕಂತಿಲ್ಲ ಸರ್. ನಾನೇ ಸೋತು ನಾನೇ ಹೋಗಿ ಕರೆಯೋದು, ನಾನೇ ಹಿಂಸೆ ಮಾಡಿ ಕರ್ಕೊಬರೋದು, ನಾನೇ ತಿರ್ಗಾ ಅವ್ರ ಮನೆಗೆ ನಾನೇ ಹೋಗೋದು ಸರ್. ಅಲ್ಲೋದ್ರು ಮರ್ಯಾದೆ ಇಲ್ಲ ಸರ್. ಸುಮ್ನೆ ನಾವು ದಿನ ಹೋದ್ರೆ ಮರ್ಯಾದಿನೇ ಇರಕ್ ಕೊಡಲ್ಲ ಸರ್. ರೆಸ್ಪೆಕ್ಟೇ ಅವ್ರು ನೋಡೋ ರೀತಿನೇ ಒಂಥರ ನೋಡ್ತಾರೆ. ಅರ್ಥ ಆಗುತ್ತಪ್ಪ, ಅರ್ಥ ಆಗುತ್ತೆ. ಆದರೆ ನಾನು ಹೇಳೋದಯ್ಯ, ಸ್ವಾಭಿಮಾನ ದೊಡ್ಡದು. ಜೀವನದಲ್ಲಿ ಇನ್ನೊಂದು ಹಾಕ್ತಿರೋ ಬಿಡ್ತಿರೋ, ಸಾಯುವ ನಿರ್ಧಾರವನ್ನು ಯಾವತ್ತೂ ತಗೊಳ್ಬೇಡಿ. ಅರೆ, ಒಬ್ಬ ಕೈ ಇಲ್ದವರು ಕಾಲಿಲ್ದವರೆಲ್ಲ ಭಿಕ್ಷೆ ಬೇಡಿಕೊಂಡು ಏನೋ ಒಂದು ಕೆಲಸ ಮಾಡಿಕೊಂಡು ಎಂತೆಂಥ ಜನ ಈ ಲೋಕದಲ್ಲಿ ಬದುಕ್ತಾ ಇದ್ದಾರೆ. ಈಕೆ ಈ ರೀತಿ ಮಾಡೋದು ಹೆಂಗ್ರಿ? ತುಂಬಾ ಕೆಮ್ತಿರಿ, ಆಸ್ಪತ್ರೆ ತೋರಿಸ್ಕೊಳ್ರಿ ಮೊದಲು. ತೋರಿಸಿದ್ವಿ ಸರ್, ಸ್ವಲ್ಪ ಸಿರಪ್ ತಗೊಂಡಿದ್ವಿ. ನೆನ್ನೆಯಿಂದ ಸರ್ ಬಂದಿರೋದು ಕೆಮ್ಮು. ಹೌದು, ಅನಾರೋಗ್ಯ ಕಾಡ್ತಾ ಇದೆ ನಿಮ್ಮನ್ನ, ಸರಿಗೆ ತೋರಿಸ್ಕೊಳ್ಳಿ. ಮತ್ತು ಈ ವಿಚಾರದಲ್ಲಿ ದಯವಿಟ್ಟು ಆ ಹೆಣ್ಮಕ್ಳನ್ನ ತುಂಬ ಒತ್ತಾಯ ಮಾಡ್ಲಿಕ್ಕೆ ಹೋಗಬೇಡಿ. ಒತ್ತಾಯ ಮಾಡಿ ಸಂಸಾರಗಳು ನಡೆಸೋಕ್ಕಾಗಲ್ಲ. ಯಾಕೆ ಹಿಂಗಾಯಿತು? 18-19 ವಯಸ್ಸಿನ ಹೆಣ್ಮಕ್ಳು ಮದುವೆ ಆದ ಸಮಯದಲ್ಲಿ ಸ್ವಲ್ಪ ಏನೋ ಪ್ರಬುದ್ಧವಾಗಿದ್ದು ಸಂಸ್ಕಾರಯುತ ಮನೆಯಲ್ಲಿ ಬೆಳೆದಿದ್ರೆ ಚಂದ. ಆದರೆ ಇಂಥ ಅಪ್ಪ ಅಮ್ಮ ಬಾರೆ ಬಿಟ್ಟು ನಾವು ನಮ್ಮ ಮನೇಲಿ ಸಾಕ್ತೀವಿ ಅನ್ನೋ ಈ ಮಟ್ಟಿಗಿದ್ರೆ ಯಾವ ಸಂಸಾರಗಳು ಉದ್ಧಾರ ಆಗಲ್ಲ. ಅದು ಅವ್ರವ್ರ ಮನೇಲಿ ನಡೆದಾಗ್ಲಿ ಅವ್ರಿಗೂ ಗೊತ್ತಾಗುತ್ತೆ. ಒಂದು ತುತ್ತು ಊಟ ನಾಯಿಗೆ ಹಾಕ್ತಿದ್ದು ಅದನ್ನೇ ನಿನ್ಗೆ ಹಾಕ್ತಿವಿ, ನೀ ಅದಕ್ಕೆ ತಲೆ ಕೆಡ್ಸ್ಕತೀಯ, ನಮ್ಗೇನ್ ದರಿದಿಲ್ಲ ಇಲ್ಲ, ಬಾರೆ ನೀನ್ ಯಾಕೆ ತಲೆ ಕೆಡ್ಸ್ಕತೀಯ ಅಂತ ಕರೀತಾರೆ ಸರ್ ಅವ್ರ ಮನೇಲಿ. ಆಯಿತು, ಮುಂದೆ ಅದೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಈಗ ನಾನು ಒಂದೇ ಮಾತಲ್ಲಿ ಇದನ್ನು ಮುಗಿಸೋದಾದರೆ, ದಯವಿಟ್ಟು ಈ ವಿಚಾರದಲ್ಲಿ ಇದರಿಂದ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಇದರಿಂದ ಇಬ್ಬರು ಬದುಕಿಗೂ ಒಳ್ಳೆಯದಾಗುತ್ತೆ. ಅಂದರೆ ಇದರ ನಂತರ ಆಕೆಯ ಬದುಕೇನೋ ಅದು ನಿನಗೆ ಬೇಡ. ಆದರೆ ಇಲ್ಲಿ ಆ ಹೆಣ್ಮಗಳಿಗೆ ಬದುಕೋಕೆ ಇಷ್ಟ ಇಲ್ಲ. ನೋಡಪ್ಪ, 23-22 ವರ್ಷದ ಹೆಣ್ಮಗಳಿಗೆ ಏನೋ ಗೊತ್ತಾಗ್ತಿಲ್ಲ ಅಂದಾಗ ದೊಡ್ಡವರು ಅಂತ ಇರೋದು ಯಾಕೆ? ಅವ್ರು ಹೇಳಿ ಹಿಂಗೆ ಬದುಕಬೇಕಣಮ್ಮ, ಹಿಂಗಿರ್ಬೇಕಣಮ್ಮ, ಗಂಡ ಅಂದವನು ಹಿಂಗೆ ಕಣಮ್ಮ, ಅವನೇ ಸರ್ವಸ್ವ ಕಣಮ್ಮ, ಅವನ್ನ ಬಿಟ್ಟು ನೀವು ಇಲ್ಲಿಗೆ ನನ್ನ ಮನೆಗೆ ತವ್ರ ಮನೆಗೆ ಬಂದರೆ ಏನೋ ಒಂದು 3 ದಿವಸ ಅನ್ನ ಹಾಕ್ಬೋದಮ್ಮ, ಆಮೇಲೆ ಮತ್ತೆ ಈ ಮನೇಲಿ ಬರೋ ಅಣ್ಣನ ಹೆಂಡತಿನೋ ನಾಳೆ ಅಣ್ಣನೋ ಯಾರೋ ಒಂದು ಮಾತು ಅಂತಾರೆ. ಅವಾಗ ಬಾಣ ಬಂದು ಎದೆಗೆ ನಾಟ್ದಂಗೆ ಆಗುತ್ತೆ. ಕಷ್ಟವೋ ಸುಖವೋ ನಿನ್ನ ಗಂಡದ ಮನೇಲಿದ್ದರೆ ಅದೇ ನಿನಗೆ ಶಿವಾಲಯ ಕಣಮ್ಮ ಅಂತ ಹೇಳಿ 23 ವರ್ಷದ ಮಗಳಿಗೆ ಲೋಕಜ್ಞಾನವನ್ನು ಕೊಡಬೇಕಾದ ಅಪ್ಪ ಅಮ್ಮ ಗಂಡನ ಬಿಟ್ಟು ಬಾರೆ, ನಾಯಿಗೆ ಹಾಕು ಅನ್ನ ನಿನಗೆ ಹಾಕ್ತೀವಿ, ನೀನು ನಮ್ಮ ಮನೇಲಿ ಇದ್ದುಕೊಂಡು ಬದುಕೆ, ಏನು ಗಣ್ಣೆ ಹೆಚ್ಚ, ಅವನೇನು ಯಜಮಾನ, ಅವನೇನು ದಿವಾನ್ನ, ಬಾರೆ ನಮ್ಮ ಮನೆಗೆ, ಹಿಂಗೆ ಹೇಳೋ ಅಪ್ಪ ಅಮ್ಮ ತವ್ರ ಮನೇಲಿದ್ದರೆ ಆ ತವ್ರ ಮನೆಯೂ ಹಾಳಾಗುತ್ತೆ, ಮತ್ತು ಆ ಹೆಣ್ಣಿನ ಬದುಕು ಹಾಳಾಗುತ್ತೆ. ಆ ಪ್ರಕಾರವಾಗಿ ಉದ್ಧಾರ ಆದವರು ಯಾರೂ ಇಲ್ಲ. ಏನೋ ಅಳಿಯ ಯಾವ ವ್ಯಕ್ತಿಗೆ ಮಗಳನ್ನು ಕೊಟ್ಟಿದ್ದೀವೋ ಆ ಅಳಿಯ ದುಷ್ಟ, ನೀಚ, ಕುತಂತ್ರಿ ಅಥವಾ ದುರ್ಬುದ್ಧಿ ಅಥವಾ ಪರಸ್ತ್ರೀ ವ್ಯಾಮೋಹಿ ಅಥವಾ ನೀಚ ಅಂದಾಗ, ಅಯ್ಯೋ ಬಾರವ, ನಮ್ಮ ಮನೇಲಿ ಇಂಥ ಗಂಡನಿಗೆ ಇಂಥ ಹುಡುಗನಿಗೆ ಕೊಟ್ಟು ನೀನು ಬದುಕು ಹಾಳು ಮಾಡಿಬಿಟ್ವಿ,
ಬಾ ತಾಯಿ ನಾನು ನಿಮಗೇನೋ ಒಂದು ದಾರಿ ಮಾಡಿಕೊಡ್ತೀನಿ ಅಂತ ಅಣ್ಣೋ ಅಪ್ಪನೋ ಕರೆದು ಅವ್ರಿಗೊಂದು ದಾರಿ ಮಾಡಿಕೊಡೋದು ಅದು ಬೇರೆ. ಯಾವಾಗ ಗಂಡ ನೀಚ ಆಗಿದ್ದಾಗ. ನೀವೇ ನೀಚರಲ್ವಲ್ಲ? ಹೌದು ಸರ್, ನಾವು ಆ ರೀತಿ ಏನಿಲ್ಲ ಸರ್. ನಾವು ನಮ್ಮಿಂದ ನಾವು ಹೋಗ್ತೀವಿ ಸರ್. ನಮ್ಮಿಂದ ನಾನು ಸೋತ್ಕೊಂಡು ಹೋಗ್ತೀನಿ ಅವ್ರ ಮನೆಗೆ ಹೋಗೋ ಹೊರತು ಅವರು ಸೋತು ಬಂದದ್ದು ಒಂದ್ ದಿನನೂ ಇಲ್ಲ ಸರ್. ಅದೇ ಹೇಳ್ತಾ ಇದ್ದೀನಿ, ಯಾವಾಗ ನೀವು ಒಂದು ವೇಳೆ ಕೆಟ್ಟು ಏನೋ ತಪ್ಪು ದಾರಿ ಹಿಡಿದು ನೀಚ ಆಗಿದ್ರೆ ಆಗ ಯಾವ ಮಾತನ್ನು ಹೇಳಬೇಕಿತ್ತೋ ಆ ಮಾತನ್ನು ಈಗ ಚೆನ್ನಾಗಿದ್ದಾಗ ಹೇಳ್ತಿದ್ದಾರೆ ಅಂದರೆ ಇದು ಒಳ್ಳೆಯದಾಗೋದಲ್ಲ. ಇಡೀ ಆಯಿತು ಇನ್ನು ಸಂಭವಾಮಿ ಯುಗೆ ಯುಗೆ, ಕಾಲ ಬರುತ್ತೆ ಎಲ್ಲದಕ್ಕೂ ಅವರು ಉತ್ತರ, ಅದರ ಫಲವನ್ನು ಅವರು ತಿಂತಾರೆ. ನೀವು ಈ ಸಮಯದಲ್ಲಿ ಯಾವ ಹೆಣ್ಣು ಅಥವಾ ಯಾವ ಹೆಣ್ಣಿನ ಮನೆಯ ಕಡೆಯವರು ಈ ಎರಡೂ ಕಡೆಯಿಂದಲೂ ನಿಮಗೆ ಅಷ್ಟೇನು ಪ್ರೀತಿ ಇಲ್ಲ ಅಥವಾ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿಲ್ಲ, ಅವೆಲ್ಲವೂ ಸರಿ ಹೋಗೋದಲ್ಲಪ್ಪ. ಯಾಕಂದರೆ ಇವತ್ತು ನೋಡೆಯ ಕಾಲ ಬದಲಾಗಿದೆ. ಹೆಣ್ಣಿಗೆ ಅವಳು 3 ಮದುವೆ ಆಗಿದ್ರು ಅವಳಿಗೊಂದು ಬೆಲೆ ಇದ್ದೇ ಇದೆ ಅನ್ನೋ ಕಾಲ ಬಂದಿದೆ. ಬಟ್ ಅದು ಸತ್ಯ ಅಲ್ಲ. ಬಟ್ ಮೇಲ್ಮುಖವಾಗಿ ಅಯ್ಯೋ ಇವತ್ತು ಹೆಣ್ಣು ಸಿಗ್ತಾ ಇಲ್ಲ ಸರ್, ಎಂಥವಳಾದರೂ ಪರವಾಗಿಲ್ಲ ಸರ್, ನಾನು ಒಪ್ಪಿ ಮದುವೆ ಆಗ್ತೀನಿ ಅನ್ನೋ ಗಂಡುಗಳಿಗೆ ಏನು ಬರ ಇಲ್ಲ. ಈಗ ಕೆಲವು ಹೆಣ್ಣು ಮಕ್ಕಳಿಗೆ ಅದೊಂದು ದೊಡ್ಡ ವರ ಆಗ್ಬಿಟ್ಟಿದೆ. ಆಯ್ತು, ಒಂದೇ 3 ಮದುವೆ ಆಗಿ ಡೈವರ್ಸ್ ಆಗಿರಲಿ ಅಂದರೆ ಹೆಣ್ಣು ಮಕ್ಕಳು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವುದು ತಪ್ಪಿಲ್ಲ. ಅಥವಾ ಗಂಡ ಇಲ್ಲದೆ ಅಥವಾ ಗಂಡ ಬಿಟ್ಟು ಹೋದರು ಅಥವಾ ಗಂಡ ಸತ್ತು ಹೋದರು ಇಂಥದ್ದೇನೋ ಆದಾಗ ಇನ್ನೊಬ್ಬ ಪುರುಷನನ್ನು ಆಶ್ರಯಿಸಿ ಜೀವನ ಕಟ್ಟಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದಕ್ಕೊಂದು ಧರ್ಮದ ದಾರಿ ಇದೆ. ಆಯ್ತಾ ಸರ್? ನಾನು 8 ದಿನದಲ್ಲೂ ಫೋನ್ ಮಾಡಿದ್ದೆ ಸರ್. ಕಳಿಸು, ನೋಟಿಸ್ ಕಳಿಸು, ಕೋರ್ಟಿನ ನೋಟಿಸ್ ಕಳಿಸು, ನಾನು ಉತ್ತರ ಕೊಡ್ತೀನಿ, ನನಗೆ ಗೊತ್ತು, ನಾನೇನ್ ಕೊಡಲ್ಲ ಅಂತ ಹೇಳ್ತಾರೆ ಸರ್. ಇವಾಗ್ಲೂ 8 ದಿನದಲ್ಲೂ ಸೋತು ಫೋನ್ ಮಾಡಿದ್ದೆ ಸರ್ ನಾನೇ, ಬಾ ಮನೆಗ ಅಂತ. ಆಯ್ತಪ್ಪ, ನೀವು ಇದನ್ನು ಕಾನೂನಾತ್ಮಕವಾಗಿ ತಗೊಳ್ಳಿ. ಇನ್ನು ಪಂಚಾಯಿತಿ ಮಾಡೋದು, ನ್ಯಾಯ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಇದು ಯಾವುದನ್ನು ಮಾಡೋಕೆ ಹೋಗಬೇಡಿ. ಮೊದಲು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಆಮೇಲೆ. ಅವ್ರ ಬದುಕು ಚೆನ್ನಾಗಿರಲಿ ನನ್ನ ಹಾರೈಕೆ. ಆದರೆ ನಿನ್ನ ಬದುಕಿಗೆ ಕೊಳ್ಳಿ ಇಡೋಕೆ ಯಾರಿಗೂ ಬಿಡಬಾರ್ದಪ್ಪ, ಅದು ನಿನ್ನ ಜವಾಬ್ದಾರಿ. ಅಯ್ಯೋ ನಾನು ಮನಗಿದ್ದೆ ಸರ್, ಬಂದು ಬೆಂಕಿ ಹಚ್ಚಿ ಹೋಗ್ಬಿಟ್ರು ಸರ್ ಅಂದ್ರೆ, ಅರೆ ಮ್ಯಾಲೊಂದು ಸೀಮೆಣ್ಣೆ ಉಯ್ದಾಗಲಾದರೂ ನನಗೆ ಎಚ್ಚರ ಆಗಲಿಲ್ಲ ಅಂದರೆ ನಂದೆಂತ ಕುರುಡು ನಿದ್ದೆ ಅದು. ಹಂಗೆ ಅಪ್ಪ ಆಗಲಿ, ತಂಗಿ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ ಎಲ್ಲರೂ ಒಂದು ಹಂತ ಆದಮೇಲೆ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ತೊಂದರೆ ಕೊಡೋಕೆ ಶುರು ಮಾಡಿದ್ರು. ಹೆಂಡತಿ ಆದರೂ ಯಾರು ಬಂಧು ಬಳಗ ಯಾರೇ ಆದರೂ ಅಷ್ಟೇ, ಅಯ್ಯೋ ನನ್ನ ಹೆಂಡತಿ ಅಲ್ವಾ ಬಿಡಿ, ಏನು ಸೀಮೆಣ್ಣೆ ಹಾಕಿ ಸುಟ್ರು ಏನು ತೊಂದರೆ ಇಲ್ಲ. ಇಲ್ಲ, ನಿನ್ನ ಹೆಂಡತಿ ಸುಟ್ಟರು, ಯಾರೋ ಶತ್ರುಗಳು ಸೀಮೆಣ್ಣೆ ಹಾಕಿದ್ರು, ಬೆಂಕಿ ತನ್ನ ಕೆಲಸ ಮಾಡೇ ಮಾಡುತ್ತೆ. ಓಹೋ ಇವನು ಹೆಂಡತಿ ಕಣಪ್ಪ, ಅಥವಾ ಈತನ ಹೆಂಡತಿ ಸೀಮೆಣ್ಣೆ ಒಯ್ದು ಬೆಂಕಿ ಹಚ್ಚುತ್ತಿರೋದು ಅಂತ ಬೆಂಕಿ ಏನು ಸುಮ್ಮನೆ ಆಗಲ್ಲ. ಬೆಂಕಿ ತನ್ನ ಗುಣವನ್ನು ಯಾವಾಗಲೂ ಒಂದೇ ರೀತಿಯಾಗಿಟ್ಟುಕೊಳ್ಳುತ್ತೆ. ಅದು ಶತ್ರು ಒಯ್ದ್ರು, ನೀನು ಹೆಂಡತಿನೇ ಒಯ್ದ್ರು. ಹಾಗಾಗಿ ಇಂತಹ ಸಂಬಂಧಗಳನ್ನು ತುಂಬ ಜೀವಂತವಾಗಿಟ್ಕೊಳ್ಳೋದು ಒಳ್ಳೆಯದಲ್ಲ. ಅವ್ರ ಪಾಡಿಗೆ ಅವ್ರನ್ನ ಬಿಡಿ. ಯಾಕೋ ಇವತ್ತು ಗಂಡನ ಬಿಟ್ಟು ಬಂದವಳು ಅದು ಇದು ಅನ್ನೋದಕ್ಕಿಂತ, ಇಲ್ಲ ಕಣಮ್ಮ ಡೈವರ್ಸ್ ಕೊಟ್ಟು ಅವಳು ತನ್ನ ಬದುಕನ್ನು ನೋಡ್ಕೊಳ್ತಾವಳೆ ಅಂತ ಅವಳಿಗೊಂದು ಒಳ್ಳೆ ಹೆಸರು ಬರಲಿ. ಯಾಕೆ ನೀವು ಅದಕ್ಕೆ ಅಡ್ಡ ಹೋಗಿ ನಿಮ್ಮ ಜೀವನ ಅವ್ರ ಜೀವನ ಇಬ್ಬರದು ಹಾಳು ಮಾಡ್ಕೊಳ್ತೀರಿ? ಬಿಡಿ, ಇಲ್ಲಿ ಯಾರೂ ಬರಲ್ಲ. ನೀವು ಸರಿಯಾದ ನಿರ್ಧಾರ ಸರಿಯಾದ ಸಮಯಕ್ಕೆ ತಗೊಳ್ಬೇಕು. ಇಲ್ಲಾಂದರೆ ಹೇಳಿದ್ನಲ್ಲ, ಗಾಡಿ ಯಾರೋ ನಿನ್ನ ಫ್ರೆಂಡಿಗೆ ಕೊಟ್ಟಿರ್ತೀಯ, ಅವನು ಹೋಗಿ ಅಲ್ಲೆಲ್ಲೋ ಆಕ್ಸಿಡೆಂಟ್ ಮಾಡಿದ್ರು, ಅದ್ರ ನೇರ ಕಂಪ್ಲೇಂಟ್ ಬರೋದು ಓನರ್ ಮೇಲೆ. ಹಂಗೆ ಇವರೆಲ್ಲೋ ಹೊರಗಡೆ ಕೆಲವು ಎಡವಟ್ಟುಗಳು ಮಾಡಿದ್ರೆ ಯಾರು ಗಂಡ ಅಂತಲೇ ಬರ್ತಾರೆ. ಮೊದಲು ಇದ್ರ ಕಡೆ ಬಿಡಿಸ್ಕೊಳ್ಳೋ ಕಡೆ ಹೆಜ್ಜೆ ಇಡು. ಅದಾಗಿಯೂ ಅಲ್ಲೆಲ್ಲೋ ಒಂದು ಕಡೆ ಇಲ್ಲ ನಾನು ಬಾಳ್ತೀನಿ ಅಂತ ಬಂದರೆ ದಯವಿಟ್ಟು ಎಲ್ಲ ಕೇಸ್ ವಾಪಸ್ ತಗೊಂಡು ಅಥವಾ ಡೈವರ್ಸ್ ಅದನ್ನು ವಾಪಸ್ ತಗೊಂಡು ಆಕೆ ಜೊತೆ ಬದುಕು. ಇಲ್ಲ ನಾವು ಕೊಡ್ತೀವಿ ಅಥವಾ ನಮಗಿಷ್ಟ ಇಲ್ಲ ಅಂತ ಅವರ ಅಪ್ಪ ಅಮ್ಮನ ಸಮೇತ ಅವರೆಲ್ಲ ಹೇಳೋಕೆ ಶುರು ಮಾಡಿದ್ರೆ ದ್ವೇಷಿಸಬೇಡ. ಒಂದು ತಪ್ಪು ನಿರ್ಧಾರ ನನ್ನ ಜೀವನದಲ್ಲಿ ಈ ಮದುವೆ ಅನ್ನೋದು ಮಾಡಿಬಿಟ್ಟೆ, ಪರವಾಗಿಲ್ಲ. ಎಲ್ಲದಕ್ಕೂ ಒಂದು ಅವಕಾಶ, ತಿದ್ದುಕೊಳ್ಳೋಕೆ ಅವಕಾಶ, ಎಲ್ಲರಿಗೂ ಮತ್ತೊಂದು ಜೀವನ ಅಂತ ಇದ್ದೇ ಇರುತ್ತೆ. ಏನಿದರಿಂದ ತುಂಬ ದುಃಖಪಟ್ಟು ಸಾವಿನ ಕದ ತಟ್ಟೋದು ಒಳ್ಳೆಯದಲ್ಲ. ಜೀವನ ಅನ್ನೋದು ವಿಶಾಲವಾಗಿದೆ. ನಿಮ್ಮ ತಂದೆ ತಾಯಿ ನೋಡಿಕೊಂಡು ಇನ್ನು ಮುಂದೆ ಜೀವನ ಇದೆ. ಈ ವಿಚಾರದಲ್ಲಿ ಜನ ಏನಂತಾರೆ, ಹಂಗಂತಾರೆ, ಹಿಂಗಂತಾರೆ ಅಂದುಕೊಂಡು ಬೇಗ ಮುಗಿಸ್ಕೊಳ್ಬೇಕಾದ ವಿಚಾರವನ್ನು ತುಂಬ ವರ್ಷಗಳ ಕಾಲ ಜೀವಂತವಾಗಿಟ್ಟುಕೊಂಡ್ರೆ, ಇಲ್ಲ ತೀರಾ ಸರಿ ಮಾಡಲಿಕ್ಕೆ ಆಗಲ್ಲ, ಔಷಧಿನೇ ಇಲ್ಲ ಅಂದರೆ ಅವನು ಬೇಗ ಸತ್ತೋದ್ರೇ ಚಂದ. ಅದು ನರಳಿ 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 ಹಾಕಿರ್ಬೇಕಪ್ಪ. ಅಂದರೆ ನೀವು ಸಾಯೋದ್ರ ಬಗ್ಗೆ ಹೇಳ್ತಿಲ್ಲ, ಆ ಸಂಬಂಧಗಳು ಸಾಯಬೇಕು.
ಹೌದು ಸರ್, ಹೇಳ್ತಿರೋದು ಅರ್ಥ ಆಯ್ತು ಅದಕ್ಕೆ ಸರ್. ಔಷಧಿನೂ ಇಲ್ಲ, ಅದು ತಾನಾಗಿ ಬೇಗ ಸರಿನೂ ಹೋಗಲ್ಲ ಅನ್ನೋ ಸ್ಥಿತಿಲಿದ್ರೆ ಅದನ್ನ ಯಾಕೆ ನರಳಬೇಕು ಅದರಿಂದ? ಹೌದು ಸರ್, ಸುಮ್ನೆ ಇದಿಲ್ಲ ಸರ್, ಪ್ರಯೋಜನ ಇಲ್ಲ. ಹೌದಪ್ಪ, ತುಂಬಾ ಮಮಕಾರ ಇಟ್ಕೊಳ್ಬೇಡ, ಪರವಾಗಿಲ್ಲ. ಏನೋ ನನ್ನ ಎಂತೆಂಥ ದೊಡ್ಡ 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 ನಟ ನಟಿ ರಾಜಕಾರಣಿಗಳ ಜೀವನದಲ್ಲಿ ಇವೆಲ್ಲ ಎಂತೆಂಥವು ನಡೆದೋಯ್ತವಪ್ಪ ಅಲ್ವಾ? ನಿಮ್ದು ಅಂಥದ್ರಲ್ಲಿ ಏನೋ ಒಂದು ಹಣೆ ಬರ ಇತ್ತು, ಹಿಂಗಾಯಿತು. ಆದರೆ ಇಂಥ ಚಂಚಲ ಹೆಣ್ಣು ಮಕ್ಕಳು, ಚಂಚಲ ಮನಸ್ಥಿತಿಯವರು ಯಾವಾಗಲೂ ಬದುಕಿಗೆ ಶಾಪವಾಗೇ ಇರ್ತಾರೆ. ಇರಲಿ, ಅವ್ರ ಬದುಕಿಗೆ ಒಳ್ಳೇದಾಗಲಿ. ಆದರೆ ಇದನ್ನು ಬಿಡಿಸ್ಕೊಳ್ಳೋ ಕಡೆ ಗಮನ ಕೊಡು. ಒಂದೇ ಅಭಿಪ್ರಾಯ ಇರಬೇಕು. ಅಲ್ಲೆಲ್ಲ ಹೋಗಿ ಯಾರೋ ಹೇಳಿದ್ರು ಅಂತ ಮತ್ತೆ ಸುಮ್ಮನೆ ಆಗೋದು. ನೋಡಪ್ಪ, ಏಜ್ 28, 30 ಅಥವಾ 31 ಇದನ್ನು ಇತ್ಯರ್ಥ ಮಾಡಿಕೊಳ್ಬೇಕು, ಅಥವಾ ಬೇಗನೆ ಇತ್ಯರ್ಥ ಬರೋದು ಅಥವಾ ಬರದೇ ಇರೋದು, ಎರಡು ಬೇಗ ಇತ್ಯರ್ಥ ಆಗಬೇಕು. ನೀನಿಲ್ಲಿ ಅವರಲ್ಲಿ ಅಂದಾಗ ನಾಳೆ ಬದುಕಿಗೆ ಅರ್ಥವಿಲ್ದಂಗೆ ಆಗ್ಬಿಡುತ್ತೆ. ಬ್ರಹ್ಮಚಾರಿಯಾಗಿ ಬದುಕ್ತಿರೋ ಹೆಣ್ಣು ಸಿಗದೆ ಬದುಕ್ತಿರೋ ಬದುಕಿಗೂ ಒಂದು ಅರ್ಥ ಇರುತ್ತೆ, ಅಥವಾ ಮದುವೆಯಾಗಿ ಚೆನ್ನಾಗಿರೋನ್ ಬದುಕಿಗೂ ಒಂದು ಅರ್ಥವಿರುತ್ತೆ. ಆದರೆ ಮದುವೆ ಆಗ್ಬಿಟ್ಟು ಅವಳು ಅಲ್ಲಿ, ನೀನು ಇಲ್ಲಿ ಅಂದರೆ, ಅರೆ ಒಬ್ಬ ಯೋಧ ಮದುವೆಯಾಗಿ ಮರುದಿನವೇ ಹೆಂಡತಿಯನ್ನು ಅಲ್ಲಿ ಬಿಟ್ಟುಬಿಟ್ಟು ತಾನು ದೇಶ ಕಾಯಕ್ಕೆ ಹೋದ. ಅದಕ್ಕೂ ಆ ವಿರಹ, ಆ ದೂರ, ಆ ಗಂಡ ಅಲ್ಲಿ ಬಾರ್ಡ್ರಲ್ಲಿ, ಹೆಂಡತಿ ಇಲ್ಲಿ, ಇದಕ್ಕೊಂದು ಅರ್ಥ ಇದೆ ಕಣೆ. ನಿಮ್ಮ ಜೀವನಕ್ಕೆ ಏನು ಅರ್ಥ ಇದೆ? ಏನಿಲ್ಲ ಸರ್, ಏನಿಲ್ಲ. ಹಾಗಾಗಿ ಸುಮ್ಮನೆ ಯಾಕಪ್ಪ ಇಂಥ ನಿರ್ಧಾರ ತಗೊಳ್ಳೋ ಸಮಯದಲ್ಲಿ ಮೌನವಾಗಿದ್ದುಕೊಂಡು ಜೀವನ ಹಾಳು ಮಾಡಿಕೊಳ್ತೀಯ? ಡೋಂಟ್ ವರಿ, ಆಕೆಗೆ ಇನ್ನೊಂದೇನೋ ಇದೆ, ಸಂಬಂಧ ಇದೆ, ಅದಿದೆ ಇದಿದೆ, ಏನು ಮಾತಾಡೋಕೆ ಹೋಗ್ಬೇಡಪ್ಪ, ಆಯಿತಾ? ನಮ್ಮದಲ್ಲ, ಅಥವಾ ಯಾಕೋ ಅದು ನಮ್ಮ ಜೊತೆ ಇದ್ದರೆ ಕಿವಿ ಇಂಡಿ ಸರಿ ಮಾಡೋಣ. ಅದು ನಮ್ಮ ಜೊತೆ ಇಲ್ಲ, ಅಥವಾ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಅಥವಾ ಅದು ಯಾಕೋ ನಮ್ಮನ್ನು ಇಷ್ಟಪಡಲ್ಲ ಅಂತ ಗೊತ್ತಾದಾಗ ಆಕೆ ಬಗ್ಗೆ ಎಲ್ಲೂ ಏನು ಅಪಪ್ರಚಾರ ಮಾಡಬೇಡ, ಆಯಿತಾ? ಮುಂದೆ ಒಳ್ಳೇದಾಗುತ್ತೆ. ಆದರೆ ಇದನ್ನು ಕಾನೂನಾತ್ಮಕವಾಗಿ ಬಿಡಿಸ್ಕೊಳ್ತೀನಿ ಅಣ್ಣ ಅಂತ ಅಣ್ಣನ ಸಪೋರ್ಟ್ ತಗೊಂಡು ಮುಂದೆ ನುಗ್ಗಿ ಅಲ್ಲಿ ಏನಾಗುತ್ತೆ ನೋಡಿ, ಅದ್ರ ಪ್ರಕಾರ ಇದನ್ನು ಬಿಡಿಸ್ಕೊಳ್ಳೋದೇ ಒಳ್ಳೆಯದು. ನನ್ನ ಪ್ರಕಾರ ಒಳ್ಳೇದಾಗ್ಲಪ್ಪ, ಶುಭವಾಗಲಿ. ನನಗೆ ಕೆಲವೊಮ್ಮೆ ಇಂಥ ವಿಚಾರಗಳು ಬಂದಾಗ, ಅಯ್ಯೋ, ನಾನು ಗಂಡ ಹೆಂಡತಿಯನ್ನು ಅವ್ರದ್ದು ಏನೇ ದುಃಖ ಮಾಡಿಕೊಂಡು ಕಷ್ಟಪಟ್ಕೊಂಡು ಬಂದರೂ ಕೂಡ ಒಂದು ಮಾಡೋಕೆ ಮಾಡ್ತೀನಿ ಪ್ರಯತ್ನ. ಮ್ಯಾಕ್ಸಿಮಮ್ ನನ್ನ ಪ್ರಯತ್ನ ಅದೇ ಇರುತ್ತೆ. ಅಯ್ಯೋ, ಒಂದಾಗಿ ಬದುಕ್ರಪ್ಪ, ಯಾಕ್ರಪ್ಪ ಒಂದು ಜೀವನ ಹಾಳು ಮಾಡ್ಕೊಳ್ತೀರಾ, ಒಳ್ಳೇದಲ್ಲ, ಎರಡನೇ ಮದುವೆ ನೆಮ್ಮದಿ ಇರಲ್ರಯ್ಯ, ಇರೋದ್ರಲ್ಲೇ ಸರಿ ಮಾಡ್ಕೊಂಡು ಹೋಗ್ರಪ್ಪ ಅನ್ನೋದೇ ಇರುತ್ತೆ. ಆದರೆ ಕೆಲವೊಂದಕ್ಕೆ ನೋಡಪ್ಪ, ನೀನು ಕಾನೂನಾತ್ಮಕವಾಗಿ ಹೋಗಯ್ಯ, ಇದನ್ನು ಬಿಡಿಸ್ಕೊಳ್ಳಪ್ಪ, ಯಾಕೋ ಇದು ಸರಿ ಬರಲ್ಲ ಅಂತ ಹೇಳಬೇಕು ಅಂದರೆ ಅದು ಇಂಥವಕ್ಕೆ ಅಲ್ಲ. ಮದುವೆ ಆಗಿಬಿಟ್ಟು ಒಂದು ಮನೆಯನ್ನು ಬೆಳಗ್ತೀನಿ, ಅದು 18 ಇರಲಿ, 17 ಇರಲಿ, 25 ಇರಲಿ, 30 ಇರಲಿ ವಯಸ್ಸು, ಮದುವೆ ಆಗಬೇಕಾದ್ರೂ ಒಂದು ಅವಕಾಶ ಇರುತ್ತಲ್ವ, ಬೇಡ ಅನ್ನೋಕ್ಕೆ, ಅಥವಾ ಆಯಿತು ನಾನು ಎಲ್ಲದಕ್ಕೂ ತಯಾರಿದ್ದೀನಿ ಅನ್ನೋದಕ್ಕೆ. ಇವತ್ತು 7, 8, 9, 10, 12, 13 ವರ್ಷದ ಮಕ್ಕಳಿಗೆ ದೊಡ್ಡ ಆ ಮಟ್ಟಿನ ಬುದ್ಧಿವಂತಿಕೆ ಇರೋ ಕಾಲ ಬಂದಿದ್ದಿರಬೇಕಾದ್ರೆ 18, 19 ಆದರೂ ಚಿಕ್ಕ ಹುಡುಗಿ ಗೊತ್ತಾಗಲ್ಲ ಅಂತ ನಾವು ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಏನಿಲ್ಲ, ಎಲ್ಲ ಅಹಂಕಾರಗಳಷ್ಟೇ. ಅದರಲ್ಲೂ ತಂದೆ ತಾಯಿ ಆದವರು ಮದುವೆ ಮಾಡಿಕೊಟ್ಟ ಮೇಲೆ ಅದಕ್ಕೆ ಸುಮ್ಮನೆ ಹೇಳಿಲ್ಲ ದೊಡ್ಡವರು ಅವತ್ತು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ. ಕುಲಕ್ಕೆ ಹೊರಗು ಅಂದರೆ ಈ ಕುಲಕ್ಕಿನ ಮೇಲೆ ಸೇರಿದವಳೆ ಅಲ್ಲ ಅನ್ನೋ ಅರ್ಥ ಅಲ್ಲ. ಅದು ಏನೇ ಇದ್ದರೂ ಕೂಡ ಓದು ಮನೆ, ನಿನ್ನ ಗಂಡನ ಮನೆಯೇ ನಿನಗೆ ಶಿವಾಲಯ, ಅದೇ ನಿನಗೆ ಧರ್ಮಕ್ಷೇತ್ರ, ಅದೇ ನಿನಗೆ ಧರ್ಮಸ್ಥಳ, ಅದೇ ನಿನಗೆ ತಿರುಪತಿ, ಅದೇ ನಿನಗೆ ಕಾಶಿ, ಅಲ್ಲೇ ನಿನ್ನ ಬದುಕನ್ನು ನಡೆಸಬೇಕು. ಏನೋ ಕಷ್ಟ ಅಂತ ಬಂದಾಗ ಖಂಡಿತ ನಾವು ನಿನ್ನ ಹಿಂದಿದ್ದೀವಿ. ಆದರೆ ಬಿಡು ನನ್ನ ತವ್ರ ಮನೆ ಇದೆ ಅನ್ನೋ ಧೈರ್ಯ ಒಂದು ಹೆಣ್ಣಿಗೆ ಯಾವಾಗ ಅತಿ ಹೆಚ್ಚಾಗಿ ಬಂದುಬಿಡುತ್ತೆ, ಆಗ ಆಕೆಗೆ ಅಹಂಕಾರ ಶುರುವಾಗುತ್ತೆ. ಗಂಡನನ್ನು ತಿರಸ್ಕರಿಸೋಕೆ, ಗಂಡನನ್ನು ಅಗೌರವದಿಂದ ನಡೆಸ್ಕೊಳ್ಳೋಕೆ ಶುರು ಮಾಡ್ತಾಳೆ. ಇಂಥವೆಲ್ಲ ಆಕೆಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಹಿರಿಯರು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು. ಇವತ್ತು ಹಂಗೇನಿಲ್ಲ, ಕೊಟ್ಟ ಹೆಣ್ಣು ಮತ್ತು ಬಂದು ಆಸ್ತಿ ಇಸ್ಕೊಂಡೇ ಹೋಗ್ತಾಳೆ. ಅದು ಕಾನೂನು, ಅದು ಏನೋ ನಡೆದಿದೆ, ತಪ್ಪಿಲ್ಲ ಅಂತ ಅಂದ್ಕೊಳ್ಳೋಣ. ಆದರೆ ತನ್ನ ಗಂಡನ ಮನೆಯ ಮಹತ್ವವನ್ನು ತಿಳ್ಕೊಂಡು, ಆ ಗಂಡನ ಮನೆಯಲ್ಲಿ ತನ್ನ ಕರ್ತವ್ಯ ಏನು ಅಂತ ತಿಳ್ಕೊಂಡು, ಇವತ್ತು ಹೆಂಗಾಗ್ಬಿಟ್ಟಿದೆ ನೋಡಿ, ಹೆಣ್ಣೆತ್ತಿರೋ ಈ ಅಪ್ಪ ಅಮ್ಮ ಯಾವ ವ್ಯಕ್ತಿಗೆ ಆ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದಾರೆ, ಏನೋ ಚಿಕ್ಕದಾದರೂ ಕೂಡ ಬಂದ್ಬಿಡು ಮಗಳೇ ನಾವಿದ್ದೀವಿ ಅಂತ ಹೇಳ್ತಾರಲ್ವಾ,
ಅದೇ ಆ ಮನೆಯ ಮಗನಿಗೆ ಒಂದು ಸೊಸೆ ತಂದಿರ್ತಾರಲ್ಲ, ಅವಳೇನೋ ಮುನ್ಸ್ಕೊಂಡು ಹೊರ್ಗಡೆಗೆ ಹೋಗ್ಬಿಟ್ರೆ ಅದು ಹೆಂಗೆ ಓದ್ಲು ಅವಳು, ಅವ್ರ ಅಪ್ಪ ಅಮ್ಮ ಹೇಳ್ಕೊಡ್ತಾರೆ ಸರ್ ಅವಳಿಗೆ. ಸರಿ, ನೀವೇನು ಮಾಡಿದ್ರಿ? ಅಳಿಯನ್ ದೂರ ಇಟ್ಬಿಟ್ಟು ಮಗಳನ್ನ ತನ್ನ ಮನೇಲಿ ಇಟ್ಕೊಂಡಿಲ್ವಾ? ಕಾಲಾಯ ತಸ್ಮೈ ನಮಃ. ಎಲ್ಲವೂ ಬರುತ್ತೆ. ನೀವಿನ್ನೊಬ್ರಿಗೆ ಏನು ಕೊಡ್ತೀರೋ ಅದೇ ನಿಮ್ಗೆ ವಾಪಸ್ ಬಂದೇ ಬರುತ್ತೆ. ಅದು ಯಾವುದಾದ್ರೂ ಅಷ್ಟೇ. ನೀವಿನ್ನೊಬ್ರಿಗೆ ಏನು ಕೊಟ್ಟಿದ್ದೀರೋ ಅದೇ ಮರಳಿ ಬಂದೇ ಬರುತ್ತೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟಿದ್ದು ಕೆಟ್ಟೆನ ಬೇಡ, ಮುಂದೆ ಬುತ್ತಿ ಕಾದಿಹುದು ಅಂತ. ಬುತ್ತಿ ಕಾಯ್ದಾ ಇದೆ. ಏನು ಕೊಟ್ಟಲ್ಲಪ್ಪ, ಒಬ್ರಿಗೆ ಕಣ್ಣೀರು ಕೊಟ್ಟೆ, ಒಬ್ರಿಗೆ ಅನ್ಯಾಯ ಕೊಟ್ಟೆ, ಒಬ್ರಿಗೆ ನೋಸ, ದಗ, ದೌರ್ಜನ್ಯ ಮುಗಿತು ಅನ್ಬೇಡ. ಎಲ್ಲ ಬುತ್ತಿ ಮುಂದೆ ಕಾಯುತ್ತಿದೆ, ನಿನಗೆ ಕಾಯುತ್ತೆ. ಹಾಗಾಗಿ ನಾವು ಸಾಧ್ಯವಾದರೆ ಮನೆ ಮಗಳದಿರನ್ನ ಮದುವೆ ಮಾಡಿಕೊಡ್ಬೇಕಾದ್ರೆ ಒಬ್ಬ ಯೋಗ್ಯನಿಗೆ ಮದುವೆ ಮಾಡಿಕೊಡೋಣ, ತಡವಾದರೂ ಪರವಾಗಿಲ್ಲ. ಆದರೆ ಕೊಟ್ಟಾದ ಮೇಲೆ ಆ ಯೋಗ್ಯ ವ್ಯಕ್ತಿಯಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳಾದರೆ ತಿದ್ದಿ ಸರಿ ಮಾಡಬೇಕೆ ಹೊರತು ಈ ರೀತಿ ಮಗಳ ಬದುಕನ್ನು ಉದ್ಧಾರ ಮಾಡ್ತೀನಿ ಅಂತ ನೀವು ಹಾಳೆ ಮಾಡ್ತಾ ಇರ್ತೀರ, ಅದು ನಿಮಗೆ ಗೊತ್ತಿರಲ್ಲ ಅಷ್ಟೇ. ಅದೇನೇ ಇರಲಿ, ಹೆಣ್ಮಕ್ಳು ಎಚ್ಚೆತ್ತುಕೊಳ್ಬೇಕು. ಅಪ್ಪ ಅಮ್ಮ ಆದರೂ ಎಷ್ಟು ದಿನ ನಿಲ್ಲಬಲ್ಲರು? ಚೆನ್ನಾಗಿ ಬಾಳ್ತೀನಿ ಅನ್ನೋರಿಗೆ ಯೋಗ ಇರಲ್ಲ. ಇನ್ನು ಕೆಲವೊಬ್ಬರಿಗೆ ಯೋಗ ಇರುತ್ತೆ, ಯೋಗ್ಯತೆಗಳಿರುವುದಿಲ್ಲ. ಇರಲಿ, ಎಲ್ಲವೂ ಬರಬರ್ತಾ ಒಳ್ಳೆ ಕಾಲ ಬರೋವರೆಗೂ ಇದೆಲ್ಲ ಇದ್ದಿದ್ದೆ. ಆಗಲಿ, ಒಳ್ಳೇದಾಗ್ಲಪ್ಪ. ಈಗ ನಾನು